ವಿದ್ಯಾರ್ಥಿಗಳೇ, ಈಗ ಸ್ಟೇಟ್ಮೆಂಟ್ ಅಂಡ್ ಆರ್ಗ್ಯುಮೆಂಟ್ ಅಲ್ಲಿ 4 ಆರ್ಗ್ಯುಮೆಂಟ್ಸ್ ಇರ್ತಕ್ಕಂಥದ್ದನ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ಏನಾಗಿದೆ ನೋಡಿ, ಶುಡ್ ಆಲ್ ದ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ಸ್ ಇನ್ ದ ಕಂಟ್ರಿ ಬಿ ಬ್ರಾಟ್ ಅಂಡರ್ ಗವರ್ಮೆಂಟ್ ಕಂಟ್ರೋಲ್? ಅಂದ್ರೆ ಏನಿದೆ, ಎಲ್ಲ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನ್ಗಳನ್ನ ಗವರ್ಮೆಂಟ್ ಕಂಟ್ರೋಲ್ ಒಳಗೆ ತರಬೇಕಾ, ಪ್ರೈವೇಟ್ ಸೆಕ್ಟರ್ ದಲ್ಲಿ ಇರ್ತಕ್ಕಂಥ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನ್ಗಳನ್ನು ಸಹ ಅಂಡರ್ ಗವರ್ಮೆಂಟ್ ಕಂಟ್ರೋಲ್ ಒಳಗೆ ತರಬೇಕಾ ಅಂತ ಕ್ವಶನ್ ಇದೆ. ಇದು ಒಂದು ಕಾಂಟ್ರವರ್ಷಿಯಲ್ ಆಗಿರ್ತಕ್ಕಂಥ ಕ್ವಶನ್. ಇದಕ್ಕೆ ಎಸ್ ಅನ್ನೋರು ಇರ್ತಾರ, ನೋ ಅನ್ನೋರು ಇರ್ತಾರ. ಇವ್ರು ಏನು ವಾದ ಮಾಡ್ತಾರೆ ನೋಡೋಣ. ಫಸ್ಟ್ ಒನ್, ನೋ, ಬೇಡ ಅಂತ ಹೇಳ್ತಾರೆ. ಇವರು ಏನ್ ಹೇಳ್ತಾ ಇದಾರೆ, ಗವರ್ಮೆಂಟ್ ಯಾವುದೇ ತರದ ಕಂಟ್ರೋಲ್ ಇದ್ರೊಳಗ ಇರಬಾರ್ದು ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ ವಾದ, ನೋ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾಕೆ ನೋ ಅದ ಅಂದರೆ ಅನ್ನೋದನ್ನ ನೀವು ವೆರಿಫೈ ಮಾಡಬೇಕು. ದ ಗವರ್ಮೆಂಟ್ ಡಸ್ ನಾಟ್ ಹ್ಯಾವ್ ಅಡಿಕ್ವೇಟ್ ರಿಸೋರ್ಸ್ ಟು ಸಚ್ ಇನ್ಸ್ಟಿಟ್ಯೂಷನ್ಸ್ ಎಫೆಕ್ಟಿವ್ಲಿ. ನೋಡ್ರಿ, ಸರ್ಕಾರದಲ್ಲಿ ಇಂಥ ಸಂಸ್ಥೆಗಳನ್ನು ಮುನ್ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ರಿಸೋರ್ಸ್ಗಳು ಇರುವುದಿಲ್ಲ ಅಂತ ಹೇಳ್ತಾರೆ. ಬಟ್ ಇದು ಸರಿಯಾಗಿರ್ತಕ್ಕಂಥ ವಾದ ಅಲ್ಲ, ಸರಿಯಾಗಿರ್ತಕ್ಕಂಥ ಆರ್ಗ್ಯುಮೆಂಟ್ ಅಲ್ಲ. ಯಾಕಂದ್ರೆ ಸರ್ಕಾರದ ಹತ್ರ ಎಲ್ಲಾ ಕೆಪಾಸಿಟಿ ಇರ್ತದೆ. ಬಟ್ ಇಲ್ಲಿ ಅವ್ರು ಹೇಳ್ತಾ ಇರ್ತಕ್ಕಂಥ ವಾದ ಇಂಡಿವಿಜುವಲ್ ಒಪಿನಿಯನ್ ಆಗಿರ್ತಕ್ಕಂಥ ವಾದ ಇದೆ ಅಂತ ಹೇಳ್ಬೋದು. ಸೊ ಫಸ್ಟ್ ಒನ್ ವೀಕ್ ಆಗಿದೆ ಅಂತ ಹೇಳ್ಬೋದು. ನೋ, ಸಚ್ ಇನ್ಸ್ಟಿಟ್ಯೂಷನ್ ಶುಡ್ ಬಿ ಗಿವನ್ ಫ್ರೀಡಮ್ ಟು ಫಂಕ್ಷನ್ ಆನ್ ಇಟ್ಸ್ ಓನ್. ನೋಡಿ, ಸರ್ಕಾರದ ಯಾವುದೇ ಒಂದು ಸಂಘ ಸಂಸ್ಥೆಗಳ ಮೇಲೆ ಅದರದೇ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ರೆಸ್ಟ್ರಿಕ್ಷನ್ ಗಳನ್ನ ಹಾಕ್ಬೇಕಾಗಿರ್ತದೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಫಾಲೋ ಮಾಡ್ಬೇಕಾಗ್ತಿರ್ತದೆ. ಬಟ್ ಇಲ್ಲಿ ಈ ತರ ನೋ ಅಂತ ಹೇಳ್ಯಾರ. ಯಾಕೆ ಬೇಡ ಅಂತಂದ್ರ, ಇಂಥ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಗಳಿಗೆ ಕಂಪ್ಲೀಟ್ ಫ್ರೀಡಮ್ ಕೊಡಬೇಕು, ಅವ್ರು ಓನ್ ಆಗಿ ಅದನ್ನ ಹ್ಯಾಂಡಲ್ ಮಾಡ್ತಕ್ಕಂತ ಒಂದು ಫೆಸಿಲಿಟಿಯನ್ನು ಅವ್ರು ಕೊಡ್ಬೇಕು ಅಂತ ಹೇಳ್ತಾರೆ. ಇದು ಸರ್ಕಾರದ ವ್ಯವಸ್ಥೆಯಲ್ಲಿ ಇದು ಸಾಧ್ಯ ಆಗೋದಿಲ್ಲ. ಸರ್ಕಾರ ಕೆಲವೊಂದಿಷ್ಟು ಸಾರ್ವಜನಿಕ ಹಿತದೃಷ್ಟಿಯಿಂದ ಆದ್ರೂ ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ ಗಳನ್ನ ಇಂಥ ಸಂಸ್ಥೆಗಳ ಮೇಲೆ ಹಾಕ್ಬೇಕಾಗ್ತದೆ. ಸೊ ಸೆಕೆಂಡ್ ಒನ್ ಆಲ್ಸೋ ವೀಕ್ ಆರ್ಗ್ಯುಮೆಂಟ್ ಅಂತ ಹೇಳ್ಬಹುದು. ಥರ್ಡ್ ಒನ್ ಏನ್ ಹೇಳ್ತಾರೆ ನೋಡ್ರಿ, ದಿಸ್ ವಿಲ್ ಎನೇಬಲ್ ಟು ಹ್ಯಾವ್ ಸ್ಟ್ಯಾಂಡರ್ಡೈಸ್ ಎಜುಕೇಶನ್ ಫಾರ್ ಆಲ್ ದ ಸ್ಟೂಡೆಂಟ್ಸ್. ನೋಡ್ರಿ, ಎಲ್ಲ ವಿದ್ಯಾರ್ಥಿಗಳಿಗೆ ಈ ತರ ನಾವು ಕೆಲವೊಂದಿಷ್ಟು ಸರ್ಕಾರದ ನಿಯಂತ್ರಣದಲ್ಲಿ ನಾವು ತಂದಾಗ ಇದು ಪ್ರೈವೇಟ್ ಸೆಕ್ಟರ್ ಅವರು ಬಲಿಷ್ಠ ಆಗೋದನ್ನ ಕಂಟ್ರೋಲ್ ಮಾಡಬಹುದು. ಎಲ್ಲ ಜನರಿಗೂ ಸರಿಯಾದ ಶಿಕ್ಷಣ ವ್ಯವಸ್ಥೆ ಸಿಗುವಂತ ಒಂದು ಸೌಲಭ್ಯಗಳನ್ನು ಸರ್ಕಾರ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಎಸ್, ದಿಸ್ ವಿಲ್ ಎನೇಬಲ್ ಟು ಹ್ಯಾವ್ ಸ್ಟ್ಯಾಂಡರ್ಡೈಸ್ ಎಜುಕೇಶನ್ ಫಾರ್ ಆಲ್ ದ ಸ್ಟೂಡೆಂಟ್ಸ್. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸರ್ಕಾರ ಜೊತೆಗೆ ಖಾಸಗಿ ಶಾಲೆಗಳು ಇರ್ಬೇಕು, ಮ್ಯಾನೇಜ್ಮೆಂಟ್ ಸ್ಕೂಲ್ಗಳು ಇರಬೇಕು, ಜೊತೆಗೆ ಅವು ಸರ್ಕಾರದ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗಳನ್ನ ಫಾಲೋ ಮಾಡುವಂತಿರ್ಬೇಕು, ಸರ್ಕಾರದ ನಿಯಂತ್ರಣದಲ್ಲಿರ್ಬೇಕು. ಸೊ ಅಂದಾಗ ಮಾತ್ರ ಇದು ಎಲ್ಲರಿಗೂ ಇದರ ಸೌಲಭ್ಯ ಸಿಗ್ತದೆ. ಫಾರ್ ಎಕ್ಸಾಂಪಲ್, ಈಗ ಮೆಡಿಕಲ್ ಇಂಜಿನಿಯರಿಂಗ್ ಸೀಟ್ ಇರ್ತಾವ, ಸರ್ಕಾರ ನಿಯಂತ್ರಣ ಐತೆ ಅಂತಾನೆ ಸಾಮಾನ್ಯ ಜನರಿಗೆ ಗೌರ್ಮೆಂಟ್ ಸೀಟ್ಗಳು ಅಲಾಟ್ಮೆಂಟ್ ಆಗ್ತಾವ. ಒಂದ್ ವೇಳೆ ಅವರು ಸರ್ಕಾರ ನಿಯಂತ್ರಣ ಇಲ್ಲ ಅಂತಂದ್ರೆ ಅವ್ರು ತಮಗೆ ಇಷ್ಟವಾದವರಿಗೆ ಯಾರು ಫೀಸ್ ಹೆಚ್ಚು ಕೊಡ್ತಾರೆ ಎಲ್ಲಾ ಸೀಟ್ಗಳನ್ನ ಅವ್ರಿಗೆ ಮಾರಾಟ ಮಾಡ್ಕೊಳ್ತಕ್ಕಂತ ಒಂದು ಸಾಧ್ಯತೆ ಇರ್ತಿತ್ತು. ಸೊ ಸರ್ಕಾರದಲ್ಲಿ ನಿಯಂತ್ರಣ ಇರೋದ್ರಿಂದ ಸಾಮಾನ್ಯ ಜನರಿಗೂ ಸಹ ಒಳ್ಳೆ ಪ್ರೈವೇಟ್ ಕಾಲೇಜ್ಗಳಲ್ಲಿ ಸೀಟ್ ಸಿಗುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ದಿಸ್ ವಿಲ್ ಎನೇಬಲ್ ಟು ಹ್ಯಾವ್ ಸ್ಟ್ಯಾಂಡರ್ಡೈಸ್ ಎಜುಕೇಶನ್ ಫಾರ್ ಆಲ್ ದ ಸ್ಟೂಡೆಂಟ್ಸ್ ಅನ್ನೋದು ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಆರ್ಗ್ಯುಮೆಂಟ್ ಅಂತ ಹೇಳ್ಬಹುದು. ಎಸ್, ಓನ್ಲಿ ದ ಕ್ವಾಲಿಟಿ ಆಫ್ ಎಜುಕೇಶನ್ ವುಡ್ ಬಿ ಇಂಪ್ರೂವ್ಡ್. ಏನ್ ಹೇಳ್ತಾ ಇದ್ದಾರೆ, ಬ್ಯಾನ್ ಮಾಡೋದು, ಶುಡ್ ಆಲ್ ದ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನ್ ಇನ್ ಕಂಟ್ರಿ ಬಿ ಬ್ರಾಟ್ ಅಂಡರ್ ಗವರ್ಮೆಂಟ್ ಕಂಟ್ರೋಲ್. ನೋಡ್ರಿ, ಇಲ್ಲಿ ಓನ್ಲಿ ಅಂತ ವರ್ಡ್ ಯೂಸ್ ಆಗಿದೆ. ಅಂದ್ರೆ ಸಂಪೂರ್ಣವಾಗಿ ಇದು ಗವರ್ಮೆಂಟ್ ಕಂಟ್ರೋಲ್ ಇದ್ರೆ ಮಾತ್ರ ಕ್ವಾಲಿಟಿ ಆಫ್ ಎಜುಕೇಶನ್ ಸಿಗ್ತದೆ ಅಂತ ಹೇಳೋದು ಸರಿಯಾದ ವಾದ ಅಲ್ಲ. ಪ್ರೈವೇಟ್ ದಲ್ಲಿನೂ ಕ್ವಾಲಿಟಿ ಆಫ್ ಎಜುಕೇಶನ್ ಸಿಗುವಂತ ಸಾಧ್ಯತೆ ಇರ್ತದೆ. ಸೊ ಓನ್ಲಿ ಅಂತ ವರ್ಡ್ ಬಂದಿರೋದ್ರಿಂದ ಇದೇನಾಗ್ತದೆ, ವೀಕ್ ಆರ್ಗ್ಯುಮೆಂಟ್ ಆಗ್ತದೆ. ಸೊ ದೇರ್ ಫೋರ್ ನಮ್ಮ ಆನ್ಸರ್ ಯಾವಾಗ್ತದೆ ನೋಡ್ರಿ, ಓನ್ಲಿ 3 ಈಸ್ ಸ್ಟ್ರಾಂಗ್. ಆಪ್ಷನ್ ಇ ಇದೆ ನೋಡ್ರಿ, ಆಪ್ಷನ್ ಇ ಓನ್ಲಿ 3 ಈಸ್ ಸ್ಟ್ರಾಂಗ್ ಅಂದ್ರೆ ನಾವು ಇದನ್ನ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನಾವು ನೋಡ್ತಾ ಹೋಗೋಣ. ಶುಡ್ ಆಲ್ ದೋಸ್ ಹೂ ಆರ್ ಕನ್ವಿಕ್ಟೆಡ್ ಫಾರ್ ಹೆನೋಸ್ ಕ್ರೈಮ್ಸ್ ಲೈಕ್ ಮರ್ಡರ್ ಆರ್ ರೇಪ್ ಬಿಯಾಂಡ್ ಆಲ್ ರೆಸ್ಪಾನ್ಸಿಬಲ್ ಡೌಟ್ಸ್ ಬಿ ಗಿವನ್ ಕ್ಯಾಪಿಟಲ್ ಪನಿಷ್ಮೆಂಟ್ ಆರ್ ಡೆತ್ ಪನಿಷ್ಮೆಂಟ್? ರೇಪು ಮತ್ತು ಇತರೆ ಒಂದು ಗಂಭೀರ ಒಂದು ಅಪರಾಧಗಳನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಮರಣದಂಡನೆ ಶಿಕ್ಷೆ ನೀಡಬೇಕಾ ಅಂತ ಕೇಳ್ತಾ ಇದ್ದಾರೆ ಅವರು. ಮರಣದಂಡನೆ ಶಿಕ್ಷೆ ನೀಡಬೇಕಾ? ಕೆಲವರು ಎಸ್ ಅನ್ಬೋದು, ಕೆಲವರು ನೋ ಅನ್ಬೋದು. ಸೊ ಇಲ್ಲಿ 4 ವಾದಗಳದಾವು. 4 ವಾದಗಳಲ್ಲಿ ಸರಿಯಾದ ವಾದ ಯಾವುದು ಅನ್ನೋದನ್ನ ನಾವಿಲ್ಲಿ ವೆರಿಫೈ ಮಾಡೋಣ. ನೋ, ದ ಡೆತ್ ಪೆನಾಲ್ಟಿ ಶುಡ್ ಬಿ ಗಿವನ್ ಓನ್ಲಿ ಇನ್ ವೆರಿ ರೇರ್ ಅಂಡ್ ಎಕ್ಸೆಪ್ಷನಲ್ ಕೇಸಸ್. ನೋಡ್ರಿ, ಇವ್ರೇನ್ ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ
Yes, the death penalty should be given only in very rare and exceptional cases. ನೋಡ್ರಿ, ಮರಣದಂಡ ಶಿಕ್ಷೆಯನ್ನ ಅತ್ಯಂತ ಗಂಭೀರ ಮತ್ತು ವಿಶಿಷ್ಟ ಅಪರಾಧಗಳನ್ನು ಮಾಡಿರ್ತಕ್ಕಂಥ, ರೇರ್ ಅಪರಾಧಗಳನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ಕೊಡ್ಬೇಕೇ ವಿನ ಇಂಥ ಎಲ್ಲ ಅಪರಾಧಿಗಳಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಬೇಡ ಅಂತ ಹೇಳ್ತಾರ ಒಂದನೇದು ವಾದ. ಎರಡನೇದವ್ರು ಏನ್ ಹೇಳ್ತಾರೆ ನೋಡೋಣ. Yes, this is only way to punish such people who take others' lives or in the human activities. ನೋಡ್ರಿ, ಇನ್ನೊಬ್ಬರ ಜೀವನ ತೆಗೆದುಕೊಳ್ತಕ್ಕಂತ ಒಂದು ಚಟುವಟಿಕೆಯಲ್ಲಿ ಯಾರು ತೊಡಗಿರ್ತಾರೆ ಅಂತ ಒಂದು ಗಂಭೀರ ಅಪಾದನೆಯನ್ನು ಯಾರು ಮಾಡಿರ್ತಾರೆ, ಅಪರಾಧವನ್ನು ಯಾರು ಮಾಡಿರ್ತಾರೆ, ಅವ್ರಿಗೆ ಇಂಥ ಶಿಕ್ಷೆ ಕೊಡಬೇಕು, ಡೆತ್ ಪೆನಾಲ್ಟಿಯನ್ನ ಕೊಡಬೇಕು ಅಥವಾ ಮರಣದಂಡ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಅವರಲ್ಲಿ ಹೇಳ್ತಾ ಇದ್ದಾರೆ. ಸೊ ಎರಡನೇದ್ದು. ಥರ್ಡ್ ಒನ್ ಏನಿದೆ ನೋಡೋಣ. ಥರ್ಡ್ ಒನ್ ಏನಿದೆ, ಎಸ್, such severe punishment only will make people refrain from such heinous acts and the society will be safer. ಇಂಥ ಒಂದು ಗಂಭೀರ ಅಪರಾಧವನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ಇಂಥ ಶಿಕ್ಷೆ ನೀಡೋದ್ರಿಂದ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನ ನೀಡಿದಂಗೆ ಆಗ್ತದೆ. ಇಂಥ ಅಪರಾಧಗಳು ಸಮಾಜದಲ್ಲಿ ಮತ್ತೆ ಪುನರಾವರ್ತನೆ ಆಗೋದಿಲ್ಲ. ಹಾಗಾಗಿ ಇವರಿಗೆ ಮರಣದಂಡ ಶಿಕ್ಷೆ ನೀಡಬೇಕು ಅಂತ ಹೇಳಿ ಇವರು ಹೇಳ್ತಾ ಇದ್ದಾರೆ. ಇಲ್ಲಿ ಎಸ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಎಸ್ ಯಾಕಂತಾರೆ, ನೋ ಯಾಕಂತಾರೆ, ಏನು ವಾದ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಸೊ ಏನ್ ಹೇಳ್ತಾರೆ ಇಲ್ಲಿ, such severe punishments only will make people refrain from the such heinous acts and the society will be safer. ಇಂಥ ಒಂದು ಗಂಭೀರ ಕಾನೂನುಗಳನ್ನ ಅಪರಾಧ ಮಾಡಿದಾಗ ಇಂಥ ಕಾನೂನುಗಳನ್ನು ಜಾರಿಗೆ ತರೋದ್ರಿಂದ ಸೊಸೈಟಿಯಲ್ಲಿ ಒಂದಿಷ್ಟು ಮೆಸೇಜ್ ಕೊಟ್ಟಂಗ ಆಗ್ತದ. ಅವಾಗ ಸೊಸೈಟಿಯಲ್ಲಿ ಇಂಥ ಅಪರಾಧಗಳ ಸಂಖ್ಯೆಯನ್ನ ಕಡಿಮೆ ಮಾಡಬಹುದು. ಫೋರ್ತ್ ಏನಾಗಿದೆ, ನೋ, ದೋಸ್ ಹೂ ಆರ್ repentant for the crime they committed should be given a chance to improve and lead a normal life. ಹೀಗೆ ಮಾಡೋದು ಬೇಡ ಅಂತ ಹೇಳ್ತಾರೆ. ಏನೋ ಒಂದು ಆಕಸ್ಮಿಕ ಘಟನೆಗಳಲ್ಲಿ ಇಂಥ ಒಂದು ತಪ್ಪನ್ನು ಮಾಡಿರ್ತಾರೆ, ರೇಪ್ ಮಾಡಿರ್ತಾರೆ. ಸೊ ಇದೊಂದ್ಸಲ ಬಿಡಬೇಕು, ಅವ್ರು ಮತ್ತೆ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ, ತಮ್ಮ ತಪ್ಪನ್ನ ತಿದ್ದುಕೊಂಡು ಒಳ್ಳೆ ವ್ಯಕ್ತಿಗಳಾಗಿ ಬದುಕಲಿಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳ್ತಾರೆ. ಸೊ ಇದನ್ನು ಅಷ್ಟು ಸರಿಯಾಗಿರ್ತಕ್ಕಂಥ ವಾದ ಅಲ್ಲ. ಯಾಕಂದ್ರೆ ಈಗಾಗಲೇ ಕಾನೂನುಗಳದಾವು, ಇಂಥ ತಪ್ಪು ಮಾಡಿದ್ರೆ ಈ ತರ ಶಿಕ್ಷೆ ಅಂತ ಕಾನೂನಲ್ಲಿ ಮೊದಲೇ ಹೇಳಲಾಗಿದೆ. ಆದ್ರೂ ಇವ್ರು ಅಪರಾಧ ಮಾಡಿದ್ದಾರೆ ಅಂತಂದ್ರೆ ಇವರು ಗೊತ್ತಿದ್ದು ಇಂಥ ಅಪರಾಧವನ್ನು ಮಾಡಿದ್ದಾರೆ. ಹಾಗಾಗಿ ಇಂಥ ಗಂಭೀರ ಅಪರಾಧ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಯಾವುದೇ ತರದ ಎಕ್ಸ್ಕ್ಯೂಸ್ ಇರಬಾರ್ದು ಅಂತ ಹೇಳಿ ಕಾನೂನು ಹೇಳ್ತದೆ. ಹಾಗಾಗಿ ಇದನ್ನು ವೀಕ್ ಆರ್ಗ್ಯುಮೆಂಟ್ ಐತಿ ಅಂತ ಹೇಳ್ಬೋದು. ಅದಕ್ಕೆ ಬೆಸ್ಟ್ ಒಂದು ಆರ್ಗ್ಯುಮೆಂಟ್ ಯಾವುದು ಅಂತಂದ್ರೆ ಓನ್ಲಿ 3 ಈ ಸ್ಟ್ರಾಂಗ್ ಆರ್ಗ್ಯುಮೆಂಟ್ ಅಂತ ನಾವು ಹೇಳ್ಬೋದು. ಓನ್ಲಿ 3 ಈಸ್ ಸ್ಟ್ರಾಂಗ್ ಆರ್ಗ್ಯುಮೆಂಟ್ಸ್ ಅಂತ ನಾವು ಇದನ್ನ ಗುರುತಿಸಬಹುದು. ಹಿಂಗೆ 4 ಆರ್ಗ್ಯುಮೆಂಟ್ ಗಳನ್ನ ಕೊಟ್ಟಿರ್ತಾರೆ. ಹೆಚ್ಚಾಗಿ ಪ್ರಶ್ನೆಗಳು ಏನಾಗಿರ್ತಾವ ಅಂದ್ರೆ ಓನ್ಲಿ 2 ಆರ್ಗ್ಯುಮೆಂಟ್ ಮೇಲೆ ಕ್ವಶನ್ಗಳು ಇರ್ತಾವು. KS IAS ಅಂತ ಪರೀಕ್ಷೆಗಳಿಗೆ 4 ಆರ್ಗ್ಯುಮೆಂಟ್ ಮೇಲೆ ಕ್ವಶನ್ಗಳನ್ನ ಕೇಳಿರ್ತಾರೆ. ಬ್ಯಾಂಕಿಂಗ್ ಎಕ್ಸಾಮ್ಗಳಿಗೆ 4 ಆರ್ಗ್ಯುಮೆಂಟ್ ಮೇಲೆ ಕ್ವಶನ್ ಬಂದವು. ರೈಲ್ವೆ ನೇಮಕಾತಿಗೂ ಸಹ 2, 3, 4 ಆರ್ಗ್ಯುಮೆಂಟ್ ಇರ್ತಕ್ಕಂಥ ಕ್ವಶನ್ಗಳು ಸಾಕಷ್ಟು ರಿಪೀಟ್ ಆಗಿದಾವೆ. ಸೊ ನೋಡೋಣ, ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋಣ. ಶುಡ್ ಅಕ್ಟ್ರಾಯ್ ಬಿ ಅಬಾಲಿಶ್ಡ್ ಅಂದ್ರೆ ಅಕ್ಟ್ರಾಯ್ ಟ್ಯಾಕ್ಸ್ ಅಂತ ಇರ್ತದೆ. ಈ ಒಂದು ಕಂದಾಯವನ್ನ ರದ್ದುಗೊಳಿಸಬೇಕೆ? ಸರ್ಕಾರ ಸಾರ್ವಜನಿಕರ ಮೇಲೆ ಹೇರಿರ್ತಕ್ಕಂಥ ಅಕ್ಟ್ರಾಯ್ ತೆರಿಗೆಯನ್ನ, ಇದೊಂದು ಮಾರಾಟ ತೆರಿಗೆ, ಈ ತೆರಿಗೆಯನ್ನ ರದ್ದುಗೊಳಿಸ್ಬೇಕಾ ಅಂತ ಕೇಳ್ಯಾರೀಗ. ಫಸ್ಟ್ ಏನ್ ಹೇಳ್ತಾನವ, ಎಸ್. ಫಸ್ಟ್ ಇದ್ದ ಏನ್ ಹೇಳ್ತಾನ್ರಿ, ಎಸ್, ಇಟ್ ವಿಲ್ ಎಲಿಮಿನೇಟ್ ಆನ್ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಕರಪ್ಷನ್. ನೋಡ್ರಿ, ಇಂಥ ಒಂದು ಅಕ್ಟ್ರಾಯ್ ಟ್ಯಾಕ್ಸ್ ಹಾಕ್ತಾ ಇರೋದ್ರಿಂದ ಕರಪ್ಷನ್ಗಳು ಬಹಳಷ್ಟು ನಡೀತಾ ಇದಾವೆ. ಇಂಥ ಟ್ಯಾಕ್ಸ್ ತಪ್ಪಿಸ್ಕೊಳ್ಳಿಕ್ಕೆ ಜನ ಏನ್ ಮಾಡ್ತಾ ಇದ್ದಾರೆ, ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ಆಫೀಸರ್ ಜೊತೆ ಶಾಮೀಲಾಗಿ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಇದರಿಂದ ಭ್ರಷ್ಟಾಚಾರ ಮಿತಿ ಮೀರಿದೆ. ಇಂಥ ಭ್ರಷ್ಟಾಚಾರ ಕಂಟ್ರೋಲ್ ಆಗ್ಬೇಕಂದ್ರ ಈ ಒಂದು ಟ್ಯಾಕ್ಸ್ ಸಿಸ್ಟಮ್ ಅನ್ನ ಏನ್ ಮಾಡ್ಬೇಕು, ರದ್ದುಗೊಳಿಸ್ಬೇಕು ಅಂತ ಹೇಳ್ತಾರೆ. ಯಾರು, ಎಸ್ ಅಂತ ಹೇಳೋರು. ಸೆಕೆಂಡ್ ಒನ್ ಏನ್ ಹೇಳ್ತಾರ, ನೋ, ಬೇಡ, ಅಕ್ಟ್ರಾಯ್ ಟ್ಯಾಕ್ಸ್ ಅನ್ನ ರದ್ದುಗೊಳಿಸೋದು ಬೇಡ ಅಂತ ಹೇಳ್ತಾರ. ಯಾಕೆ ಬೇಡ ಅಂತಾರ? ಅದಕ್ಕೆ ರೀಸನ್ ಏನದ ನೋಡಿ. ನೋ, ಇಟ್ ವಿಲ್ ಅಡ್ವರ್ಸಲಿ ಅಫೆಕ್ಟ್ ಗವರ್ಮೆಂಟ್ ರೆವಿನ್ಯೂಸ್. ಇದು ಸರ್ಕಾರದ ಆದಾಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರ್ತದೆ. ಇದು ಗೌರ್ಮೆಂಟ್ ಒಂದು ಬೆಸ್ಟ್ ಸೋರ್ಸ್. ಇದು ಸರ್ಕಾರಕ್ಕೆ ಹೆಚ್ಚು ಆದಾಯ ಕೊಡ್ತಕ್ಕಂತ ಒಂದು ಮೂಲ ಇದೆ.
ಆದ್ರೆ ಇದನ್ನೇ ಬ್ಯಾನ್ ಮಾಡಿದ್ವಿ ಅಂದ್ರೆ ಸರ್ಕಾರದ ಆದಾಯಕ್ಕೆ ಏನಾಗ್ತದ, ಹೊಡೆತ ಬೀಳ್ತದೆ. ಸೊ ಹಾಗಾಗಿ ಸರ್ಕಾರದ ಆದಾಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರ್ತದೆ ಅಂತ ಇವರು ಹೇಳ್ತಾರೆ. ಬೇಡ ಅಂತ ಹೇಳ್ತಾರೆ. ಸಂಪೂರ್ಣ ಬ್ಯಾನ್ ಮಾಡೋದು ಬೇಡ. ಇದ್ರಾಗ ಯಾವ ವಾದ ಸ್ಟ್ರಾಂಗ್ ಇದೆ? ಇದು ಭ್ರಷ್ಟಾಚಾರವನ್ನ ಭ್ರಷ್ಟಾಚಾರ ಮೂಲವನ್ನ ತೆಗೆದು ಹಾಕುತ್ತದೆ, ಆದ್ರಿಂದ ಇದನ್ನ ರದ್ದು ಮಾಡಿಬಿಡೋಣ. ಇದರಿಂದ ಇದರಿಂದ ಬಹಳ ಭ್ರಷ್ಟಾಚಾರ ಆಗ್ಲಕ್ಕತ್ತದ, ಈ ಟ್ಯಾಕ್ಸೇ ಬೇಡ ಅಂತ ಅವ್ರು ಹೇಳ್ತಾರೆ. ಇದು ಸರಿಯಾದ ವಾದ ಅಲ್ಲ. ಭ್ರಷ್ಟಾಚಾರ ನಿಯಂತ್ರಣ ಮಾಡಬೇಕಾಗಿರ್ತದೆ. ಟ್ಯಾಕ್ಸ್ ಕತ್ತಾಗಿ ನಾವು ಬಂದ್ ಮಾಡಿ ಸರ್ಕಾರಕ್ಕೆ ಆದಾಯ ಬೇಕಾಗ್ತದೆ. ಸೊ ಇದನ್ನ ರದ್ದು ಮಾಡ್ಲಿಕ್ಕೆ ಅವ್ರು ಹೇಳಿರ್ತಕ್ಕಂಥ ವಾದ ಸರಿಯಲ್ಲ. ಎರಡನೇದ್ದು ನೋ ಅಂತ ಹೇಳಾರ, ಬಟ್ ಅವ್ರು ಹೇಳಿದ್ದು ಜೆನ್ಯೂನ್ ರೀಸನ್ ಅದಿಲ್ಲಿ. ಏನ್ ಹೇಳಿದಾರ ಅವರು? ಇದರಿಂದ ಸರ್ಕಾರಕ್ಕೆ ಬರ್ತಕ್ಕಂಥ ಆದಾಯಕ್ಕೆ ಹೊಡೆತ ಬೀಳ್ತದೆ, ಬಟ್ ಇದನ್ನ ಭ್ರಷ್ಟಾಚಾರ ಆಗಲಾರಂಗ್ ಕಂಟ್ರೋಲ್ ಮಾಡುವಂತ ಬೇರೆ ಬೇರೆ ಮಾರ್ಗಗಳದಾವ, ಅದನ್ನ ಅನುಸರಿಸಬೇಕೇ ವಿನ ಸಂಪೂರ್ಣ ಟ್ಯಾಕ್ಸ್ ರದ್ದು ಮಾಡೋದು ಸರಿಯಾಗಿರ್ತಕ್ಕಂಥ ಒಂದು ಕ್ರಮ ಅಲ್ಲ. ಸೊ ಅದಕ್ಕೆ ಬೆಸ್ಟ್ ಕೋರ್ಸ್ ಆಫ್ ಆಕ್ಷನ್ ಯಾವ್ದಂತಂದ್ರೆ, ಬೆಸ್ಟ್ ಆರ್ಗ್ಯುಮೆಂಟ್ ಯಾವ್ದಂತಂದ್ರೆ ಇಲ್ಲ ಅಂತ ಹೇಳಿದ್ದು ಸರಿಯಾದ ಆರ್ಗ್ಯುಮೆಂಟ್ ಅಂತ ಹೇಳ್ಬೋದು. ಇದು ಸರ್ಕಾರದ ಆದಾಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ. ಇದು ಡೈರೆಕ್ಟ್ ರಿಲೇಟೆಡ್ ಇದೆ ಮತ್ತು ಟ್ರೂತ್ಫುಲ್ ಆಗಿರ್ತಕ್ಕಂಥ ಒಂದು ಆರ್ಗ್ಯುಮೆಂಟ್ ಐತಿ ಅಂತ ಹೇಳ್ಬೋದು. ನೆಕ್ಸ್ಟ್, should the railways immediately stop issuing free passes to all its employees? ನೋಡ್ರಿ, ರೈಲ್ವೆ ತನ್ನ ಎಲ್ಲ ಉದ್ಯೋಗಿಗಳಿಗೆ ಉಚಿತ ಪಾಸ್ ನೀಡುವುದನ್ನು ತಕ್ಷಣ ನಿಲ್ಲಿಸಬೇಕೇ? ನೋಡ್ರಿ, ರೈಲ್ವೆ ಇಲಾಖೆಯಲ್ಲಿ ಯಾರು ವರ್ಕ್ ಮಾಡ್ತಿರ್ತಾರೆ ಅಲ್ಲ ಎಲ್ಲ ಎಂಪ್ಲಾಯೀಸ್ಗಳಿಗೆ ಫ್ರೀ ಪಾಸ್ ಕೊಟ್ಟಿರ್ತಾರೆ. ಅವರು ಭಾರತಾದ್ಯಂತ ಎಲ್ಲಿ ಬೇಕಾದಲ್ಲಿ ಆ ಪಾಸ್ ತಗೊಂಡು ತಿರುಗಾಡ್ಬೋದು. ಇದರಿಂದ ರೈಲ್ವೆ ಇಲಾಖೆಯಲ್ಲಿ ಲಕ್ಷಾನುಗಟ್ಲೆ ಅತಿ ಹೆಚ್ಚು ಉದ್ಯೋಗಸ್ಥರನ್ನ ಹೊಂದಿರತಕ್ಕಂತ ಒಂದು ಇಲಾಖೆ ಯಾವ್ದಂದ್ರೆ ರೈಲ್ವೆ ಇಲಾಖೆ. ಮತ್ತ ಅವ್ರಿಗೆ ಪಾಸ್ ಕೊಟ್ರಂತಂದ್ರೆ ಸರ್ಕಾರಕ್ಕೆ ಆದಾಯಕ್ಕೆ ಹೊಡೆತ ಬೀಳ್ತದೆ. ಅದನ್ನ ಹಿಂತೆಗೆದುಕೊಳ್ಬೇಕು ಅಂತೇಳಿ ಥಿಂಕ್ ಮಾಡಕತ್ತಾರ. ಅದಕ್ಕೆ ಕೇಳಾರೀಗ ಅವ್ರು, ಇದನ್ನ ಹಿಂತೆಗೆದುಕೊಳ್ಬೇಕೆ ನೀಡಿರ್ತಕ್ಕಂಥ ಟ್ಯಾಕ್ಸ್ ಅನ್ನ? ಓಕೆ, should the railways immediately stop issuing free passes to all its employees? ತನ್ನ ಉದ್ಯೋಗಗಳಿಗೆ ಕೊಟ್ಟಿರ್ತಕ್ಕಂಥ ಫ್ರೀ ಪಾಸ್ಗಳನ್ನ ರದ್ದುಗೊಳಿಸಬೇಕೆ? ನೋ, ದ ಎಂಪ್ಲಾಯೀಸ್ ಹ್ಯಾವ್ ದ ರೈಟ್ ಟು ಟ್ರಾವೆಲ್ ಫ್ರೀ. ಬೇಡ, ಹೇಳ್ತಾನೆ ರದ್ದುಗೊಳಿಸ್ಬೇಡ್ರಿ. ಯಾಕಂದ್ರೆ ಎಂಪ್ಲಾಯೀಸ್ಗಳು ಫ್ರೀ ಟ್ರಾವೆಲ್ ಮಾಡ್ತಕ್ಕಂತ ಒಂದು ಹಕ್ಕು ಅವ್ರಿಗಿದೆ, ಆದ್ರಿಂದ ಅದನ್ನ ರದ್ದುಗೊಳಿಸಬಾರ್ದು ಅಂತ ಇವ್ರು ಹೇಳ್ತಾರೆ. ಎರಡನೇದವ್ರು ಏನ್ ಹೇಳ್ತಾರೆ ವಾದ, ಹೌದು ಅಂತ ಹೇಳ್ತಾರೆ. ಹೌದು, ರದ್ದು ಮಾಡಬೇಕು. ಯಾಕೆ ಅಂತಂದ್ರೆ ದಿಸ್ ವಿಲ್ ಹೆಲ್ಪ್ ರೈಲ್ವೇಸ್ ಟು ಪ್ರೊವೈಡ್ ಬೆಟರ್ ಫೆಸಿಲಿಟೀಸ್. ಹೌದು, ಇದರಿಂದ ಸರ್ಕಾರಕ್ಕೆ ಆದಾಯ ಹೆಚ್ಚು ಬರ್ತದೆ, ಅವಾಗ ಹೆಚ್ಚು ಒಳ್ಳೆ ಕ್ವಾಲಿಟಿ ಆಫ್ ಸರ್ವಿಸ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಎಸ್, ರೈಲ್ವೆಗೆ ಉತ್ತಮ ಸೌಲಭ್ಯವನ್ನು ಒದಗಿಸಲು ಸಹಾಯವಾಗ್ತದೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಬೆಸ್ಟ್ ಕೋರ್ಸ್ ಆಫ್ ಆಕ್ಷನ್ ಯಾವುದು ಅಂತಂದ್ರೆ ನೋಡ್ರಿ, ಆಪ್ಷನ್ ಬಿ. ಹೌದು, ಇದು ರೈಲ್ವೆಗೆ ಉತ್ತಮ ಸೌಲಭ್ಯವನ್ನು ಒದಗಿಸಲಿಕ್ಕೆ ಇನ್ಕಮ್ ಬರ್ತದೆ. ಅದಕ್ಕೆ ನಿಮ್ಮ ಆನ್ಸರ್ ಏನಿಲ್ಲಿ ಓನ್ಲಿ ಬಿ ಸ್ಟ್ರಾಂಗ್ ಅಂತ ಹೇಳ್ಬೋದು. ಓನ್ಲಿ ಬಿ ಮೀನ್ಸ್ ಓನ್ಲಿ 2 ಈಸ್ ಸ್ಟ್ರಾಂಗ್, ರೈಟ್ ರೀ? ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋಣ. Should there be compulsory medical examination of both the man and the woman ಬಿಫೋರ್ ದ ಮ್ಯಾರಿ ಈಚ್ ಅದರ್? ನೋಡ್ರಿ ಎಂತ ಕ್ವಶನ್ ಇದೆ ಇದು. ಮದುವೆ ಆಗೋಕ್ಕಿಂತ ಮೊದಲು ಪ್ರತಿ ಪುರುಷ ಮತ್ತು ಮಹಿಳೆಯನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಬೇಕೇ? ಈ ಸದಂತರೂ ಇಲ್ಲ ಇಂಥ ಸಿಚುವೇಶನ್. ಬಹಳ ಆದ್ರೆ ಜಾತಿ ಅವರ ಒಂದು ಎಲ್ಲ ಇದನ್ನ ಕುಂಡ್ಲಿಯನ್ನ ಚೆಕ್ ಮಾಡಬಹುದೇ ವಿನ ಮೆಡಿಕಲ್ ಚೆಕ್ಅಪ್ ಇಲ್ಲ. ಆದ್ರೂ ಕೆಲವೊಂದ್ ಕಡೆ ಇದನ್ನ ಇತ್ತೀಚೆಗೆ ಮಾಡ್ತಾ ಇರೋದನ್ನ ನೋಡ್ತಾ ಇದೀವಿ. ಗೌರ್ಮೆಂಟ್ ಕಂಪಲ್ಸರಿ ಮಾಡಿಲ್ಲ ಇದು. ಇನ್ ಕೇಸ್ ಈ ಗೌರ್ಮೆಂಟ್ ಒಂದು ಕಾನೂನನ್ನು ಜಾರಿಗೆ ತಂದು ಮದುವೆ ಆಗ್ತಕ್ಕಂಥ ಎಲ್ಲ ಪುರುಷ ಮತ್ತು ಮಹಿಳೆಯರಿಗೆ ಮೆಡಿಕಲ್ ಚೆಕ್ಅಪ್ ಮಾಡುವಂತ ಸಿಸ್ಟಮ್ ಅನ್ನ ಜಾರಿಗೆ ತರಬೇಕಾ ಅಂತ ಕೇಳಕತ್ತಾರೆ. ಈಗ ಫಸ್ಟ್ ಒನ್ ಆರ್ಗ್ಯುಮೆಂಟ್ 1 ಏನ್ ಹೇಳ್ತಾ ಇದ್ದಾರೆ? ನೋ, ದಿಸ್ ಈಸ್ ಅನ್ ಇನ್ಸ್ಟ್ರಕ್ಷನ್ ಟು ದ ಪ್ರೈವೇಸಿ. This is an instruction to the privacy of an individual and hence cannot be tolerated. ಇದು ವ್ಯಕ್ತಿಯ ಗೌಪ್ಯತೆಗೆ ಅಡ್ಡಿಯಾಗಿದೆ, ಆದ್ದರಿಂದ ಇದನ್ನು ಸಹಿಸಲಾಗುವುದಿಲ್ಲ. ಒಬ್ಬ ವ್ಯಕ್ತಿಯ ಪ್ರೈವೇಟ್ ಲೈಫ್ ಅನ್ನೋದು ಇರ್ತದೆ. ಸೊ ಈ ತರ ಮೆಡಿಕಲ್ ಚೆಕ್ಅಪ್ ಮಾಡೋದ್ರಿಂದ ವ್ಯಕ್ತಿಯ ಒಂದು ಖಾಸಗಿತನ ಏನಾಗ್ತದೆ, ಕಳ್ಕೊಂಡಂಗ ಆಗ್ತದೆ. ಹಾಗಾಗಿ ಇದು ಸರಿಯಾದ ಕ್ರಮ ಅಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಈ ತರ ಮೆಡಿಕಲ್ ಚೆಕ್ಅಪ್ ಮಾಡೋದು ಬೇಡ ಅಂತ ಇವ್ರು ಫಸ್ಟ್ ಒಂದಿದ್ದವರು
ಹೇಳ್ತಾರೆ. ಒಂದನೇ ವಾದ. ಎರಡನೇ ವಾದ ಏನ್ ಹೇಳ್ತಾ ಇದೆ? ಎಸ್ ಎಸ್ ಅಂತ ಹೇಳ್ತಾರೆ ಅವರು. ಎರಡನೇದು ಏನ್ ಹೇಳ್ತಾ ಇದ್ದಾರೆ? ಎಸ್. ಏನಿದೆ? ದಿಸ್ ವಿಲ್ ಸಬ್ಸ್ಟೆಂಟ್ಲಿ reduce the risk of giving birth to children with serious ailments. ಇದು ಗಂಭೀರ ಕಾಯಿಲೆಗಳಿಂದ ಬಳಲುತ್ತಿರುವ ಮಕ್ಕಳಿಗೆ ಜನ್ಮ ನೀಡುವ ಅಪಾಯವನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ. ನೋಡ್ರಿ, ಮದುವೆ ಆಗ್ತಕ್ಕಂಥವ್ರು ಏನಾದ್ರೂ ಶಾರೀರಿಕ ವಂಶಿಕವಾಗಿರ್ತಕ್ಕಂಥ ರೋಗ ರುಜಿನಗಳಿದ್ರೆ ಅವ್ರಿಗೆ ಹುಟ್ಟತಕ್ಕಂಥ ಮಕ್ಕಳಿಗೆ ಅದು ಮುಂದುವರಿಯುವಂತ ಸಾಧ್ಯತೆ ಇರ್ತದೆ. ಇದರಿಂದ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಇದು ಒಂದು ಸರಿಯಾದ ಕ್ರಮ ಅಂತ ಹೇಳಿಂದ ಇವ್ರು ಹೇಳ್ತಾರೆ. ಇದನ್ನು ಟ್ರುತ್ ಅದ್ರಿ. ಎಷ್ಟೋ ಕೆಲವೊಂದ್ಸಲ ಈ ಹಾರ್ಮೋನ್ಸ್ ವೇರಿಯಬಲ್ ಆಗಿ, ಆಮೇಲೆ ಕೆಲವೊಂದಿಷ್ಟು ವೈದ್ಯಕೀಯ ತೊಂದರೆಗಳಿಂದಾಗಿ ಜನರೇಷನ್ ಥ್ರೂ ಬರ್ತಕ್ಕಂಥ ಕೆಲವೊಂದು ಡಿಸೀಸ್ಗಳು ಇರ್ತಾವ. ಸೊ ಅಂತ ಡಿಸೀಸ್ಗಳನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನು ಬೆಸ್ಟ್ ಕೋರ್ಸ್ ಆಫ್ ಆಕ್ಷನ್ ಅಂತ ಹೇಳ್ಬೋದು. ವ್ಯಕ್ತಿಯ ಗೌಪ್ಯತೆಯನ್ನ ಇದು ಹಾಳು ಮಾಡ್ತದೆ, ಅಡ್ಡಿ ಆಗ್ತಾ ಇದೆ, ಇದನ್ನು ಸತ್ಯ ಅದ. ಸೊ ಹಂಗಾಗಿ ಬೋತ್ ಆರ್ ಸ್ಟ್ರಾಂಗ್ ಆರ್ಗ್ಯುಮೆಂಟ್ಸ್. ಎರಡೂ ಸ್ಟ್ರಾಂಗ್ ಆಗಿರ್ತವೆ. ಮಾಡಿರ್ತಕ್ಕಂಥ ಎರಡೂ ವಾದಗಳು ಏನಾಗ್ಯಾವ? ಸ್ಟ್ರಾಂಗ್ ಆಗಿದಾವೆ ಅಂತ ಹೇಳ್ಬೋದು. ಈ ತರದ ಒಂದು ಪ್ರಶ್ನೆಗಳಿಗೆ ನಾವಿಲ್ಲಿ ಆನ್ಸರ್ ಮಾಡ್ಬೇಕಾಗ್ತದೆ. ನೆಕ್ಸ್ಟ್ ಇನ್ನೊಂದಿಷ್ಟು ಕ್ವಶನ್ ಅನ್ನು ನೋಡೋದಾದ್ರೆ ನೋಡ್ರಿ, ಶುಡ್ ಬಿ ಎ ಸ್ಕ್ರಾಪ್ ದ ಸಿಸ್ಟಮ್ ಆಫ್ ಫಾರ್ಮಲ್ ಎಜುಕೇಶನ್ ಬಿಯಾಂಡ್ ಗ್ರಾಜುಯೇಷನ್. ನೋಡ್ರಿ, ಪದವಿಯನ್ನು ಮೀರಿದ ಔಪಚಾರಿಕ ಶಿಕ್ಷಣ ವ್ಯವಸ್ಥೆಯನ್ನು ನಾವು ರದ್ದುಗೊಳಿಸಬೇಕೇ? ಶುಡ್ ಬಿ ಸ್ಕ್ರಾಪ್ ದ ಸಿಸ್ಟಮ್ ಆಫ್ ಫಾರ್ಮಲ್ ಎಜುಕೇಶನ್ ಬಿಯಾಂಡ್ ಗ್ರಾಜುಯೇಷನ್. ಪದವಿ ಆಚೆ ಇರ್ತಕ್ಕಂಥ ಪದವಿಯನ್ನು ಮೀರಿದ ಔಪಚಾರಿಕ ಶಿಕ್ಷಣ ವ್ಯವಸ್ಥೆಯನ್ನು ನಾವು ರದ್ದುಗೊಳಿಸಬೇಕೇ? ನೋಡ್ರಿ, ಫಸ್ಟ್ ಒನ್, ಎಸ್, ಇಟ್ ವಿಲ್ ಮೀನ್ ಟೇಕಿಂಗ್ ಎಂಪ್ಲಾಯ್ಮೆಂಟ್ ಅಟ್ ಅನ್ ಅರ್ಲಿ ಡೇಟ್. ಹೌದು, ಇದರರ್ಥ ಆರಂಭಿಕ ದಿನಾಂಕದಂದು ಉದ್ಯೋಗವನ್ನ ತೆಗೆದುಕೊಳ್ಳುತ್ತದೆ. ನೋಡಿ, ಈ ಒಂದು ಗ್ರಾಜುಯೇಟ್ ಸಿಸ್ಟಮ್ ಅನ್ನು ಜಾರಿಗೆ ತರೋದ್ರಿಂದ ಇದು ಇಟ್ ವಿಲ್ ಮೇನ್ ಟೇಕಿಂಗ್ ಎಂಪ್ಲಾಯ್ಮೆಂಟ್ ಅಟ್ ಅನ್ ಅರ್ಲಿ ಡೇಟ್ಸ್. ನೋಡಿ, ಪದವಿ ಮೀರಿದ ಔಪಚಾರಿಕ ಶಿಕ್ಷಣ ವ್ಯವಸ್ಥೆ ನಾವು ರದ್ದುಗೊಳಿಸಬೇಕೆ? ಏನು ಕೆಲವೊಂದಿಷ್ಟು ಮೆಡಿಕಲ್ ಪ್ರಾಕ್ಟೀಸ್ ಅದು ಮಾಡ್ತಿರ್ತಾರೆ, RNP ಡಾಕ್ಟರ್ಸ್ ಅಂತ ಕರಿತಿರ್ತೀವಿ. ಅಲ್ಲಿ ಯಾವುದೋ ಗ್ರಾಜುಯೇಷನ್ ಇರೋದಿಲ್ಲ, ಬಟ್ ಅವ್ರು ಏನ್ ಮಾಡ್ತಿರ್ತಾರೆ? ಸರ್ವಿಸ್ ಕೊಡ್ತಿರ್ತಾರೆ, ಎಂಪ್ಲಾಯೀಸ್ ಆಗಿರ್ತಾರೆ. ಸೊ ಅಂತ ಒಂದು ಸಿಸ್ಟಮ್ ಅನ್ನ ರದ್ದುಗೊಳಿಸ್ಬೇಕಾ ಅಂತ ಕೇಳಾಕತ್ತಾರ. ಸೊ ಹೌದು, ಇದರರ್ಥ ಆರಂಭಿಕ ದಿನಾಂಕದಂದು ಉದ್ಯೋಗವನ್ನ ತೆಗೆದುಕೊಳ್ಳುತ್ತದೆ. ನೋಡ್ರಿ, ಅಂದ್ರೆ ಈ ಒಂದು ವ್ಯವಸ್ಥೆ ಇರೋದ್ರಿಂದ ಯಾವುದೇ ಗ್ರಾಜುಯೇಷನ್ ಇಲ್ಲಾರ್ದೇನು ಅವರು ಅರ್ನಿಂಗ್ ಮಾಡ್ತಿರ್ತಾರೆ, ಉದ್ಯೋಗದಲ್ಲಿ ನಿರತರಾಗಿರ್ತಾರೆ. ಬಟ್ ಇದರಿಂದ ಏನಾಗ್ತದೆ ಅಂದ್ರೆ ಕೆಲವೊಂದ್ಸಲ ಅಪಾಯ ಎದುರಾಗುವಂತ ಸಾಧ್ಯತೆ ಇರ್ತದೆ. ಗ್ರಾಜುಯೇಟ್ ಇದ್ದವರಿಗೆ ಮಾತ್ರ ಕೆಲವೊಂದು ಪ್ರೊಫೆಷನ್ ಗಳನ್ನ ಲೀಡ್ ಮಾಡ್ತಕ್ಕಂತ ಒಂದು ಕಾನೂನನ್ನ ಜಾರಿಗೆ ತರಬೇಕು ಅಂತ ಇವ್ರು ಹೇಳ್ತಾರೆ. ಹೌದು, ಎಸ್. ಸೆಕೆಂಡ್ ಒನ್ ಏನಿದೆ ನೋಡ್ರಿ, ನೋ, ಇಟ್ ವಿಲ್ ಮೀನ್ ಲ್ಯಾಕ್ ಆಫ್ ಡೆಪ್ತ್ ಆಫ್ ನಾಲೆಜ್. ಇದರರ್ಥ ಜ್ಞಾನದ ಆಳದ ಕೊರತೆ ಇದೆ, ಬೇಡ ಅಂತ ಹೇಳ್ತಾರೆ ಅವ್ರು. ಸೊ ಹಂಗಾಗಿ ಇಲ್ಲಿ ಸ್ಟ್ರಾಂಗ್ ಆರ್ಗ್ಯುಮೆಂಟ್ ಯಾವುದು ಅಂತಂದ್ರೆ ಓನ್ಲಿ ಬಿ. ಸೆಕೆಂಡ್ ಒನ್ ಈಸ್ ಸ್ಟ್ರಾಂಗ್. ನೋಡ್ರಿ, ನೀವು ಗ್ರಾಜುಯೇಷನ್ ಇಲ್ಲಾರ್ದೆ ಯಾವುದೇ ಒಂದು ಕೆಲಸದಲ್ಲಿ ನಿರತರಾದ್ರೆ ಸರಿಯಾದ ಗುಣಮಟ್ಟದ ಒಂದು ಸೇವೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಂಗಾಗಿ ಜ್ಞಾನದ ಆಳದ ಕೊರತೆ ಸಹಜವಾಗಿ ಇಲ್ಲಿ ಏನಾಗ್ತದೆ? ಎದುರಾಗ್ತದೆ. ರೈಟ್ ರೀ? ಸೊ ಹಾಗಾಗಿ ಬ್ಯಾನ್ ಮಾಡೋದು ಬೇಡ ಅಂತ ಅವ್ರು ಹೇಳ್ತಾರೆ. ಸೊ ಅದಕ್ಕೆ ಆಪ್ಷನ್ ಯಾವ್ದಿಲ್ಲಿ? ಓನ್ಲಿ 2 ಈಸ್ ಸ್ಟ್ರಾಂಗ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದ್ರೆ, ಶುಡ್ ದೇರ್ ಬಿ ಬ್ಯಾನ್ ಆನ್ ಪ್ರಾಡಕ್ಟ್ ಅಡ್ವರ್ಟೈಸಿಂಗ್. ನೋಡ್ರಿ, ಯಾವುದೇ ಒಂದು ನಮ್ಮ ವಸ್ತುಗಳ ಮಾರಾಟಕ್ಕಾಗಿ ನಾವು ಜಾಹೀರಾತನ್ನ ಕೊಡ್ತೀವಿ, ಬಟ್ ಈ ಜಾಹೀರಾತು ಕೊಡೋದನ್ನ ಬ್ಯಾನ್ ಮಾಡ್ಬೇಕಾ ಅಂತ ಅವರು ಕೇಳಕತ್ತಾರೆ. ಈಗ ಫಸ್ಟ್ ಏನಿದೆ ನೋಡ್ರಿ, ಫಸ್ಟ್ ವಾದ ಏನ್ ಹೇಳ್ತಾ ಇದೆ ಅಂದ್ರೆ ನೋ, ಬೇಡ, ಅಡ್ವರ್ಟೈಸ್ಮೆಂಟ್ ಇರಬೇಕು, ಅಡ್ವರ್ಟೈಸ್ಮೆಂಟ್ ಬಂದ್ ಮಾಡೋದು ಬೇಡ ಅಂತ ಹೇಳ್ತಾರೆ ಅವ್ರು. ಯಾಕೆ ಬೇಡ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ನೋಡ್ರಿ ಸ್ವಲ್ಪ, ನೋ, ಇಟ್ ಈಸ್ ಅನ್ ಏಜ್ ಆಫ್ ಅಡ್ವರ್ಟೈಸಿಂಗ್. ಈಗೆಲ್ಲ ಏನೇ ವಸ್ತು ಮಾರಾಟ ಆಗ್ಬೇಕಂದ್ರೂ ಜಾಹೀರಾತು ಬೇಕೇ ಬೇಕು. ಅನ್ಲೆಸ್ ಯುವರ್ ಅಡ್ವರ್ಟೈಸ್ಮೆಂಟ್ ಈಸ್ ಬೆಟರ್ ದ್ಯಾನ್ ಯುವರ್ ಅದರ್ ಕಾಂಪಿಟೇಟರ್ಸ್, ದ ಪ್ರಾಡಕ್ಟ್ ವಿಲ್ ನಾಟ್ ಬಿ ಸೋಲ್ಡ್. ಅಂದ್ರೆ ನಮ್ಮ ಜಾಹೀರಾತು ಕೊಡ್ಲಿಲ್ಲ ಅಂತಂದ್ರೆ ನಮ್ಮ ವಸ್ತುಗಳನ್ನ ನಾವು ಮಾರಾಟ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಕಾಂಪಿಟೇಟರ್ಗಳು ನಮ್ಗಿಂತ ಮುಂದೆ ಹೋಗ್ತಾರೆ ಅಂತ ಹೇಳ್ತಾರೆ. ಫಸ್ಟ್ ಸೆಕೆಂಡ್ ಒನ್ ಏನ್ ಹೇಳ್ತಾರೆ ನೋಡ್ರಿ, ಇದು ಜಾಹೀರಾತಿನ ಈಗ ನಿಮ್ಮ ಜಾಹೀರಾತು
ನಿಮ್ಮ ಇತರ ಪ್ರತಿಸ್ಪರ್ಧಿಗಳಿಗಿಂತ ಉತ್ತಮವಾಗಿಲ್ಲದಿದ್ದರೆ ಉತ್ಪನ್ನವನ್ನು ಮಾರಾಟ ಮಾಡಲಾಗುವುದಿಲ್ಲ. ನಿಮ್ ಪ್ರಾಡಕ್ಟ್ ಮಾರಾಟ ಮಾಡಕ್ಕೆ ಬರುದಿಲ್ಲ ಜಾಹೀರಾತು ಕೊಡ್ಲಿಕ್ಕೆ ಅಂದ್ರ ಅಂತ ಹೇಳ್ತಾರೆ. ಸೊ ಇದು ಸ್ಟ್ರಾಂಗ್ ಅದ ವೀಕ್ ಅದ ನೋಡ್ರಿ. ಇದು ವೀಕ್ ಆರ್ಗ್ಯುಮೆಂಟ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಮಾರಾಟ ಮಾಡ್ಬೋದು, ಬಟ್ ಸೇಲ್ಸ್ ಏನಾಗ್ತದೆ, ಕಡಿಮೆ ಆಗ್ತಿರ್ತದೆ. ಸೊ ಇದು ಕೊಟ್ಟಿರ್ತಕ್ಕಂಥ ವಾದ ವೀಕ್ ಅದ ಅಂತ ಹೇಳ್ಬೋದು. ಹೌದು, ದ ಮನಿ ಸ್ಪೆಂಟ್ ಆನ್ advertising is huge and it inflates the cost of the product. ನೋಡ್ರಿ, ಜಾಹೀರಾತಿನ ಮೇಲೆ ನಾವೇನ್ ಖರ್ಚು ಮಾಡ್ತೀವಿ ಅದು ವಸ್ತುವಿನ ಬೆಲೆಯೊಂದಿಗೆ ಸೇರ್ಕೊಂಡು ವಸ್ತು ನಮಗೇನಾಗ್ತದೆ, ಹೆಚ್ಚಿನ ಬೆಲೆಗೆ ನಾವು ಖರೀದಿ ಮಾಡ್ಬೇಕಾಗ್ತದೆ. ಜಾಹೀರಾತಿಗೆ ಖರ್ಚು ಮಾಡುವ ಹಣವು ತುಂಬಾ ದೊಡ್ಡದಾಗಿದೆ, ಅದು ಉತ್ಪನ್ನದ ವೆಚ್ಚವನ್ನು ಹೆಚ್ಚಿಸುತ್ತದೆ. ಇದನ್ನು ವಾಸ್ತವಿಕವಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಗೆ ಡೈರೆಕ್ಟ್ ರಿಲೇಟೆಡ್ ಆಗಿರ್ತಕ್ಕಂಥ ಆರ್ಗ್ಯುಮೆಂಟ್ ಆಗಿರೋದ್ರಿಂದ ಓನ್ಲಿ 2 ಈಸ್ ಸ್ಟ್ರಾಂಗ್ ಅಂತ ಹೇಳ್ಬೋದು. ಆಪ್ಷನ್ ಬಿ ಓನ್ಲಿ 2 ಈಸ್ ಸ್ಟ್ರಾಂಗ್ ಅಂತ ನಾವು ಇದನ್ನ ಗುರುತಿಸಬಹುದು. ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಶುಡ್ ಇನ್ಕಮ್ ಟ್ಯಾಕ್ಸ್ ಬಿ ಅಬಾಲಿಷ್ಡ್ ಇನ್ ಇಂಡಿಯಾ? ಈಗ ಪ್ರತಿಯೊಂದಕ್ಕೂ ನಾವು ಇನ್ಕಮ್ ಟ್ಯಾಕ್ಸ್ ಒಂದು ಕ್ರೈಟೇರಿಯಾವನ್ನ ಗವರ್ಮೆಂಟ್ ಹಾಕಿರ್ತದೆ. ಪ್ರತಿಯೊಬ್ಬ ಎಂಪ್ಲಾಯ್ಮೆಂಟ್ಗೆ, ಪ್ರತಿಯೊಬ್ಬ ಸ್ವಯಂ ಉದ್ಯೋಗಿ, ಯಾವುದೇ ಒಬ್ಬ ಭಾರತೀಯ ಪ್ರಜೆ ಆಗಿರಲಿ, ತನ್ನ ಆದಾಯಕ್ಕೆ ತಕ್ಕ ಹಾಗೆ ಆತ ಟ್ಯಾಕ್ಸ್ ಅನ್ನ ಕೊಡಬೇಕಾಗ್ತದೆ. ಎಸ್, ಇಟ್ ಈಸ್ ಅನ್ ಅನ್ನೆಸೆಸರಿ ಬರ್ಡನ್ ಆನ್ ದ ವೇಜ್ ಅರ್ನರ್ಸ್. ಇದು ವೇತನದಾರರ ಮೇಲೆ ಅನಗತ್ಯ ಹೊರೆಯಾಗಿದೆ ಅಂತ ಇವರು ಆರ್ಗ್ಯುಮೆಂಟ್ ಅನ್ನು ಇಲ್ಲಿ ಕೊಡ್ಲಾಗ್ತದ ಅಂತ ಹೇಳ್ಬೋದು. ಸೆಕೆಂಡ್ ಒನ್, ನೋ, ಇಟ್ ಈಸ್ ಎ ಗುಡ್ ಸೋರ್ಸ್ ಆಫ್ ರೆವಿನ್ಯೂ. ನೋಡ್ರಿ, ವೇತನದಾರರ ಮೇಲೆ ಹೊರೆ ಆಗ್ತದೆ ಅಂತಂದ್ರೆ ನಾವು ಟ್ಯಾಕ್ಸ್ ಕೊಟ್ರೆ ಸರ್ಕಾರದ ಕೆಲಸ ಕಾರ್ಯಗಳು ನಡೀತಿರ್ತಾವ. ಸೊ ಪ್ರತಿಯೊಬ್ಬ ವ್ಯಕ್ತಿ ಆದಾಯ ಪಡಿತಕ್ಕಂಥ ಯಾವುದೇ ವ್ಯಕ್ತಿ ಇರಲಿ, ಸರ್ಕಾರದ ಒಂದು ಕ್ರೈಟೇರಿಯಾ ಪ್ರಕಾರ ಟ್ಯಾಕ್ಸ್ ಅನ್ನ ಕೊಡ್ಲೇಬೇಕು. ಹೆಚ್ಚು ಆದಾಯ ಗಳಿಸ್ತಕ್ಕಂಥವ್ರು ಹೆಚ್ಚು ಟ್ಯಾಕ್ಸ್ ಕೊಡಬೇಕು, ಕಡಿಮೆ ಆದಾಯ ಗಳಿಸ್ತಕ್ಕಂಥವ್ರು ಕಡಿಮೆ ಟ್ಯಾಕ್ಸ್ ಕೊಡಬೇಕು, ಅತಿ ಕಡಿಮೆ ಆದಾಯ ಪಡಿತಕ್ಕಂಥವ್ರಿಗೆ ಟ್ಯಾಕ್ಸ್ ಇಂದ ಹೊರಗಿಡಲಾಗಿರ್ತದೆ. ಸೊ ಹಾಗಾಗಿ ಇಲ್ಲಿ ವೇತನದಾರರ ಮೇಲೆ ಅನಗತ್ಯ ಹೊರೆಯಾಗುತ್ತದೆ ಅನ್ನೋದು ಏನಾಗ್ತದೆ, ಇಲ್ಲಿ ಸರಿಯಾದ ವಾದ ಅಲ್ಲ. ಯಾಕಂದ್ರೆ ಅವರು ವೇತನ ಆದಾಯ ಪಡಿತಿರ್ತಾರೆ, ಅದ್ರ ಪ್ರಕಾರ ಟ್ಯಾಕ್ಸ್ ಅನ್ನು ಅವರು ಸರ್ಕಾರಕ್ಕೆ ಕಟ್ಟಲೇಬೇಕಾಗ್ತದೆ. ಸೊ ಫಸ್ಟ್ ಒನ್ ವೀಕ್ ಆರ್ಗ್ಯುಮೆಂಟ್ ಅಂತ ಹೇಳ್ಬೋದು. ಸೆಕೆಂಡ್ ಒನ್ ನೋಡ್ರಿ, ನೋ, ಇಟ್ ಈಸ್ ಎ ಗುಡ್ ಸೋರ್ಸ್ ಆಫ್ ರೆವಿನ್ಯೂ. ಇದು ಇನ್ಕಮ್ ಟ್ಯಾಕ್ಸ್ ಬ್ಯಾನ್ ಮಾಡೋದು ಬೇಡ. ಯಾಕಂತಂದ್ರೆ ನೋ ಅಂತ ಹೇಳ್ತಾನ, ಬ್ಯಾನ್ ಮಾಡೋದು ಬೇಡ. ಯಾಕಂದ್ರೆ ಗವರ್ಮೆಂಟ್ ಇದು ಒಳ್ಳೆ ಒಂದು ಆದಾಯ ಕೊಡ್ತಕ್ಕಂತ ಮೂಲವಾಗಿದೆ. ಇದನ್ನು ಸತ್ಯ ಅದ, ಟ್ರೂತ್ಫುಲ್ ಅದ, ಮತ್ತು ಸ್ಟೇಟ್ಮೆಂಟ್ ಗೆ ಡೈರೆಕ್ಟ್ ರಿಲೇಟೆಡ್ ಆಗಿರ್ತಕ್ಕಂಥ ಆರ್ಗ್ಯುಮೆಂಟ್ ಅದ, ನಿಜವಾದ ಒಂದು ವಾದ ಇದಾಗಿರೋದ್ರಿಂದ ಸೊ ಇದನ್ನ ಸ್ಟ್ರಾಂಗ್ ಆರ್ಗ್ಯುಮೆಂಟ್ ಅಂತ ಹೇಳಿ ಇದನ್ನ ಗುರುತಿಸಬಹುದು. ನೆಕ್ಸ್ಟ್ ನಾವು ಕ್ವಶನ್ ಹೋಗೋದಾದ್ರೆ, ಶುಡ್ ದ ಎಕ್ಸಿಸ್ಟಿಂಗ್ ಲೇಬರ್ ಲಾಸ್ ಬಿ ಚೇಂಜ್ಡ್ ಇನ್ ದ ಫೇವರ್ ಆಫ್ ಓನರ್ಸ್? ನೋಡ್ರಿ, ಏನ್ ಹೇಳ್ತಾ ಇದ್ದಾರೆ, ಅಸ್ತಿತ್ವದಲ್ಲಿರುವ ಕಾರ್ಮಿಕ ಕಾನೂನುಗಳನ್ನು ಮಾಲೀಕರ ಪರವಾಗಿ ಬದಲಾಯಿಸಬೇಕೆ, ಮಾಲೀಕರಿಗೆ ಅನುಕೂಲ ಆಗುವ ಹಾಗೆ ಬದಲಾಯಿಸಬೇಕೆ ಅಂತ ಅವ್ರಿಲ್ಲಿ ಕೇಳಾಕತ್ತಾರೆ. ನೋಡ್ರಿ, ಹೌದು, ಏನ್ ಹೇಳ್ತಾ ನೀವ ಒಂದೇ ವಾದ ಏನ್ ಹೇಳ್ತದೆ, ಎಸ್, ದ ಎಕ್ಸಿಸ್ಟಿಂಗ್ ಲೇಬರ್ ಲಾಸ್ ಗಿವ್ಸ್ ಮಚ್ ಮೋರ್ ಪ್ರೊಟೆಕ್ಷನ್ ಟು ಎಂಪ್ಲಾಯೀಸ್ than required and thus production is reduced. ನೋಡ್ರಿ, ಈಗ ಇರ್ತಕ್ಕಂಥ ಕಾರ್ಮಿಕ ಕಾನೂನುಗಳು ಹೆಚ್ಚಾಗಿ ಎಂಪ್ಲಾಯ್ಮೆಂಟ್ ಪರನೇ ಇದೆ. ಅಸ್ತಿತ್ವದಲ್ಲಿರುವ ಕಾರ್ಮಿಕ ಕಾನೂನುಗಳು ಉದ್ಯೋಗಿಗಳಿಗೆ ಅಗತ್ಯಕ್ಕಿಂತ ಹೆಚ್ಚಿನ ರಕ್ಷಣೆ ನೀಡುತ್ತವೆ, ಹೀಗಾಗಿ ಉತ್ಪಾದನೆ ಕುಂಠಿತವಾಗುತ್ತಿದೆ ಅಂತ ಹೇಳಕತ್ತಾರ. ಇದು ಸತ್ಯದನೋ ಸುಳ್ಳೋದೋ ನೋಡ್ಬೇಕು ನಾವು. ಈಗಿನ ಸರ್ಕಾರಗಳು ಏನಾಗ್ತಾವ ಅಂದ್ರೆ ಹೆಚ್ಚಾಗಿ ಲೇಬರ್ ಫೇವರೇಬಲ್ ಆಗಿರ್ತಕ್ಕಂಥ ಕಾನೂನುಗಳನ್ನೇ ಜಾರಿಗೆ ತರ್ತಾವ. ಇದರಿಂದ ಮಾಲೀಕರಿಗೆ ಏನಾಗ್ತದೆ, ಸ್ವಲ್ಪ ತೊಂದರೆ ಆಗ್ತದೆ. ಸೊ ಹಂಗಾಗಿ ಇವ್ರು ಹೇಳಿರ್ತಕ್ಕಂಥ ವಾದ ಸರಿಯಾಗಿರ್ತಕ್ಕಂಥ ವಾದ ಐತಿ ಅಂತ ಹೇಳ್ಬೋದು. ಎರಡನೇದೇನ್ ಹೇಳ್ತಾರೆ, ನೋ, ಬಿಕಾಸ್ ಓನರ್ಸ್ ವುಡ್ ಎಕ್ಸ್ಪ್ಲಾಯ್ಟ್ ಎಂಪ್ಲಾಯೀಸ್ ಅಂಡ್ ಬಿಫೋರ್ ವೆನ್ ದೇರ್ ವೇರ್ ನೋ ಲೇಬರ್ ಲಾಸ್. ಹೀಗೆ ಮಾಡೋದು ಬೇಡ ಅಂತ ಹೇಳ್ತಾರೆ ಅವರು. ಓನರ್ಸ್ ಫೇವರೇಬಲ್ ಆಗಿರ್ತಕ್ಕಂಥ ಒಂದು ಕಾನೂನು ತರಬಾರದು. ಯಾಕಂದ್ರೆ ಓನರ್ಗಳೇನ್ ಮಾಡ್ತಾರ, ಕಾರ್ಮಿಕ ಕಾನೂನುಗಳು ಇಲ್ಲದಿದ್ದರೆ ಮಾಲೀಕರು ನೌಕರರನ್ನ ಶೋಷಣೆ ಮಾಡ್ತಾರೆ. ಇದನ್ನು ಸತ್ಯವಾಗಿರ್ತಕ್ಕಂಥ ಆರ್ಗ್ಯುಮೆಂಟ್ ಅದ. ಸೊ ಬೋತ್ ದ ಆರ್ಗ್ಯುಮೆಂಟ್ 1 and 2 ಆರ್ ಸ್ಟ್ರಾಂಗ್ ಅಂತ ಹೇಳ್ಬೋದು. ಎರಡು ಆರ್ಗ್ಯುಮೆಂಟ್ಗಳು ಸ್ಟ್ರಾಂಗ್ ಇದಾವೆ. ಮಾಲೀಕರ ಪರನೂ ಇರಬೇಕು, ಕಾರ್ಮಿಕರ ಪರನೂ ಇರಬೇಕು, ಮಾಲೀಕರ ಹಿತವನ್ನು ಕಾಪಾಡಬೇಕು, ಜೊತೆಗೆ ಕಾರ್ಮಿಕರ ಹಿತವನ್ನು ಕಾಪಾಡತಕ್ಕಂತ ಎರಡೂ ತರದ ಕಾನೂನುಗಳು ನಮ್ಗೆ ಬೇಕಾಗ್ತವೆ. ಸೊ ಬೋತ್ ಆರ್ಗ್ಯುಮೆಂಟ್ಸ್ ಆರ್ ಸ್ಟ್ರಾಂಗ್ ಆರ್ಗ್ಯುಮೆಂಟ್ಸ್ ಅಂತ ನಾವು ಇದನ್ನ ಗುರುತಿಸಬಹುದು. ನೆಕ್ಸ್ಟ್ ನಾವು ಕ್ವಶನ್ ನೋಡೋದಾದ್ರೆ 8th ಕ್ವಶನ್ ಇದೆ. ಶುಡ್ ಇಂಡಿಯಾ ಅಕ್ವೈರ್ ಮ್ಯಾನುಫ್ಯಾಕ್ಚರ್ ದ ಲೇಟೆಸ್ಟ್ ನ್ಯೂಕ್ಲಿಯರ್ ವೆಪನ್ಸ್? ನೋಡ್ರಿ, ಶುಡ್ ಇಂಡಿಯಾ ಅಕ್ವೈರ್ ಆರ್ ಮ್ಯಾನುಫ್ಯಾಕ್ಚರ್ ದ ಲೇಟೆಸ್ಟ್ ನ್ಯೂಕ್ಲಿಯರ್ ವೆಪನ್ಸ್? ನೋಡ್ರಿ, ಭಾರತ ಲೇಟೆಸ್ಟ್ ಆಗಿರ್ತಕ್ಕಂಥ ನ್ಯೂಕ್ಲಿಯರ್ ವೆಪನ್ ಗಳನ್ನ ತಯಾರು ಮಾಡಬಾರ್ದು ಅಂತ ಚರ್ಚೆ ನಡೀತಾ ಇಟ್ಕೊಡ್ರಿ.
ತಯಾರು ಮಾಡ್ಬೇಕಾ ಅಂತ ಇಲ್ಲಿ ಅವರು ಕೇಳಾಕತ್ತಾರೆ. ಸೊ ಫಸ್ಟ್ ಒನ್, ಎಸ್, ದ ಎನಿಮೀಸ್ ಆಫ್ ಇಂಡಿಯಾ ಆರ್ ಇಂಪ್ರೂವಿಂಗ್ ದೇರ್ ವೆಪನ್ಸ್ ಕಂಟಿನ್ಯೂಸ್ಲಿ. ಭಾರತದ ವೈರಿಗಳೇನಿದ್ದಾರೆ ಅವರು ಕಂಟಿನ್ಯೂ ಆಗಿ ತಮ್ಮ ಒಂದು ವೆಪನ್ಸ್ ಗಳನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳಕತ್ತಾರ. ಅವರು ವೆಪನ್ಸ್ ಗಳಲ್ಲಿ ಬಹಳಷ್ಟು ಫಾಸ್ಟ್ ಆಗಿ ಮೂವ್ ಆಗ್ಲಕತ್ತಾರ ಅಂತಂದ್ರೆ ನಾವು ನಮ್ಮ ವೆಪನ್ಸ್ ಗಳನ್ನ ಸುಧಾರಿಸ್ಕೊಳ್ಬೇಕಾಗ್ತದೆ. ನಮಗೆ ಅವಶ್ಯಕವಾಗಿರ್ತಕ್ಕಂಥ ವೆಪನ್ ಗಳನ್ನ ನಾವು ಸಿದ್ಧವಾಗಿ ಇಟ್ಕೊಳ್ಬೇಕಾಗ್ತದೆ. ಸೊ ಫಸ್ಟ್ ಒನ್ ಈಸ್, ಸಹಜವಾಗಿ ನಮ್ಗೆ ನೋಡಿದ್ರೆ ಗೊತ್ತಾಗ್ತದೆ ಇದು ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಆರ್ಗ್ಯುಮೆಂಟ್ ಐತಿ ಅಂತ ಹೇಳ್ಬೋದು. ಟ್ರೂತ್ ಅದ, ಸ್ಟೇಟ್ಮೆಂಟ್ ಗೆ ಡೈರೆಕ್ಟ್ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಆರ್ಗ್ಯುಮೆಂಟ್ ಅದು. ಸೆಕೆಂಡ್ ಒನ್ ಏನ್ ಹೇಳ್ತಾರ, ನೋ, ಇಟ್ ವಿಲ್ ಬಿ ಅಗೇನ್ಸ್ಟ್ ಅವರ್ ಪಾಲಿಸಿ ಆಫ್ ಬೀಂಗ್ ಮೇಂಟೈನಿಂಗ್ ವರ್ಲ್ಡ್ ಪೀಸ್. ನೋಡ್ರಿ, ಜಾಗತಿಕ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಂತ ಒಂದು ತತ್ವಕ್ಕೆ ಇದು ವಿರೋಧವಾಗಿದೆ. ಹಾಗಾಗಿ ನ್ಯೂಕ್ಲಿಯರ್ ವೆಪನ್ ಗಳನ್ನ ತಯಾರು ಮಾಡೋದು ಬೇಡ ಅಂತ ಇವ ಹೇಳ್ತಾನ. ಇದು ಅಷ್ಟು ಸರಿಯಾಗಿರ್ತಕ್ಕಂಥ ವಾದ ಅಲ್ಲ. ಇದು ನಾವು ವೆಪನ್ಸ್ ಗಳನ್ನ ಸಿದ್ಧವಾಗಿ ಇಟ್ಕೊಳ್ಬೇಕೇ ವಿನ ಅದನ್ನ ಬಳಕೆ ಮಾಡ್ತೀವಿ ಅಂತಲ್ಲ. ಸೊ ಹಾಗಾಗಿ ಓನ್ಲಿ ಆರ್ಗ್ಯುಮೆಂಟ್ ಒನ್ ಈಸ್ ಸ್ಟ್ರಾಂಗ್ ಅಂತ ಹೇಳ್ಬೋದು. ಓನ್ಲಿ ಆರ್ಗ್ಯುಮೆಂಟ್ ಒನ್ ಈಸ್ ಸ್ಟ್ರಾಂಗ್ ಅಂತ ಹೇಳ್ಬೋದು. ನೆಕ್ಸ್ಟ್ ನಾವು ಇನ್ನೊಂದು ಕ್ವಶನ್ ನೋಡೋಣ. 9th ಕ್ವಶನ್ ನೋಡೋದಾದ್ರೆ, ಶುಡ್ ಅನಿಮಲ್ಸ್ ಬಿ ಕಿಲ್ಡ್ ದ ನೇಮ್ ಆಫ್ ಲ್ಯಾಬೊರೇಟರಿ ಎಕ್ಸ್ಪೆರಿಮೆಂಟ್. ನೋಡ್ರಿ, ನೀವು ಪ್ರಯೋಗಾಲಯದ ಒಂದು ಹೆಸರಿನಲ್ಲಿ ಪ್ರಾಣಿಗಳನ್ನ ಕೊಂದು ಸಂಶೋಧನೆಗೆ ಒಳಪಡಿಸ್ಬೇಕಾ ಅಂತ ಚರ್ಚೆ ಇದೆ. ಅಂದ್ರೆ ಲ್ಯಾಬೊರೇಟರಿಯಲ್ಲಿ ಪ್ರಾಣಿಗಳನ್ನ ಎಕ್ಸ್ಪೆರಿಮೆಂಟ್ಗಾಗಿ ನಾವು ಅದನ್ನ ಕೊಲೆ ಮಾಡಬಹುದಾ ಅಂತ ಒಂದು ಕ್ವಶನ್ ಅನ್ನ ಹಾಕಿದ್ದಾರೆ. ಎಸ್, ಹೌದು ಮಾಡಬಹುದು. ಲ್ಯಾಬೊರೇಟರಿಯಲ್ಲಿ ನಾವು ಇಂಥ ಎಕ್ಸ್ಪೆರಿಮೆಂಟ್ಗಾಗಿ ಕೆಲವೊಂದು ಪ್ರಾಣಿಗಳನ್ನ ಕೊಂದು ಪರೀಕ್ಷೆಗೆ ಅಥವಾ ಸಂಶೋಧನೆಗೆ ಒಳಪಡಿಸಬಹುದಾ ಅಂತ ಕೇಳ್ಯಾರ. ಹೌದು ಅಂತ ಹೇಳ್ಯಾರ. ಎಸ್, ಹೌದು, ಒಳಪಡಿಸಬಹುದು. ಯಾಕೆ ಅಂತ ಹೇಳ್ತಾರಲ್ಲ, ಅದು ಬಹಳ ಇಂಪಾರ್ಟೆಂಟ್. ಏನ್ ಹೇಳ್ತಾರ ನೋಡ್ರಿ, ದೇ ಆರ್ ಅವೈಲೇಬಲ್ ಇನ್ ಅಬಾಂಡೆನ್ಸ್. ನೋಡ್ರಿ, ಇವು ಹೇರಳವಾಗಿ ಲಭ್ಯವಿವೆ, ಆದ್ದರಿಂದ ಇವುಗಳನ್ನ ನಾವು ಕೊಂದು ಏನ್ ಮಾಡ್ಬೋದು, ಪರೀಕ್ಷೆಗೆ ಒಳಪಡಿಸಬಹುದು ಅಂತ ಹೇಳ್ತಾರೆ. ಎರಡನೇದು, ನೋ, ವಿ ಹ್ಯಾವ್ ಬಿ ಸಪೋರ್ಟಿಂಗ್ ನಾನ್ ವೈಲೆನ್ಸ್ ಆನ್ ಎವ್ರಿ ಸ್ಟೆಪ್ ಆಫ್ ಅವರ್ ಲೈಫ್ಸ್. ನಾವು ಪ್ರತಿ ಹಂತದಲ್ಲಿಯೂ ಅಹಿಂಸಾ ತತ್ವವನ್ನ ನಾವು ಬೆಂಬಲಿಸಬೇಕಾಗಿರೋದ್ರಿಂದ ಇಂಥ ತರದ ಪ್ರಾಣಿಗಳ ಕೊಲೆಯನ್ನ ಮಾಡೋದನ್ನ ಬೇಡ ಅಂತ ಇವ್ರು ಹೇಳ್ತಾರೆ. ಇವು ಯಾವ ವಾದಗಳು ಸ್ಟ್ರಾಂಗ್ ಅದಾವು ನೋಡ್ರಿ. ಹೇರಳವಾಗಿ ಇವ ಹೌದು ಅಂತ ಹೇಳಿದ್ ಸರಿ, ಲ್ಯಾಬೊರೇಟರಿಯಲ್ಲಿ ನಾವು ಎಕ್ಸ್ಪೆರಿಮೆಂಟ್ ಮಾಡ್ಬೋದು, ಬಟ್ ಹೇರಳವಾಗಿ ಲಭ್ಯವಿದೆ ಅಂತ ಮಾಡ್ತಕ್ಕಂಥ ವಾದ ಏನಾಗಿದೆ ಇಲ್ಲಿ ವೀಕ್ ಅದ, ಸರಿಯಾದ ವಾದ ಅಲ್ಲ ಅಂತ ಹೇಳ್ತಾರೆ. ಬೇಡ ಅಂತ ಹೇಳ್ತ ನಾವು ನೋಡ್ರಿ. ನೆಕ್ಸ್ಟ್, ನಾವು ನಮ್ಮ ಜೀವನ ಪ್ರತಿ ಹಂತದಲ್ಲಿ ಅಹಿಂಸೆ ಬೆಂಬಲಿಸ್ತೀವಿ ಅಂತಂದ್ರ ಅರ್ಥ ಲ್ಯಾಬೊರೇಟರಿಯಲ್ಲಿ ಯಾವುದೇ ಎಕ್ಸ್ಪೆರಿಮೆಂಟ್ ಬೇಡ ಅಂತ ಅನ್ನೋದು ಸರಿಯಾಗಿರ್ತಕ್ಕಂಥ ವಾದ ಅಲ್ಲ. ಸೊ ಹಂಗಾಗಿ ಲ್ಯಾಬ್ಗಳಲ್ಲಿ ಇಂಥ ಕೆಲವೊಂದಿಷ್ಟು ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡುವಾಗ ಅನಿವಾರ್ಯವಾಗಿ ಕೆಲವೊಂದು ಪ್ರಾಣಿಗಳನ್ನ ಪರೀಕ್ಷೆಗೆ ಒಳಪಡಿಸಲೇಬೇಕಾಗ್ತದೆ, ಸಂಶೋಧನೆಗೆ ಒಳಪಡಿಸಲೇಬೇಕಾಗ್ತದೆ. ಸೊ ಅದಕ್ಕೆ ನಿಮ್ಮ ಆನ್ಸರ್ ಯಾವ್ದಲ್ಲಿ, ನೈದರ್ ಆರ್ಗ್ಯುಮೆಂಟ್ 1 ಅಂಡ್ ನಾರ್ 2 ಈಸ್ ಸ್ಟ್ರಾಂಗ್. 1 ಮತ್ತು 2 ಎರಡೂ ಸ್ಟ್ರಾಂಗ್ ಆಗಿರ್ತಕ್ಕಂಥ ಸಮರ್ಥವಾದಗಳು ಅಲ್ಲ ಅಂತ ನಾವು ಇಲ್ಲಿ ಗುರುತಿಸಬಹುದು. ನೆಕ್ಸ್ಟ್ ನೋಡೋದಾದ್ರೆ, ಶುಡ್ ಆಲ್ ದ ಕ್ರಿಮಿನಲ್ಸ್ ಕನ್ವಿಕ್ಟೆಡ್ ಫಾರ್ ಕಮಿಟಿಂಗ್ ಮರ್ಡರ್ ಬಿ ಅವಾರ್ಡೆಡ್ ಕ್ಯಾಪಿಟಲ್ ಪನಿಷ್ಮೆಂಟ್. ಯಾರು ಕೊಲೆ ಕೇಸಲ್ಲಿ ಮಾಡಿರ್ತಕ್ಕಂಥ ಅಪರಾಧಿಗಳಿದ್ದಾರೆ ಅವರಿಗೆ ಮರಣದಂಡನೆ ಶಿಕ್ಷೆಯನ್ನು ಕೊಡಬೇಕಾ? ಚರ್ಚೆ ನಡೀತದೆ. ಕೊಲೆ ಮಾಡಿರ್ತಕ್ಕಂಥವ್ರಿಗೆ ಮರಣದಂಡನೆ ಶಿಕ್ಷೆಯನ್ನು ಕೊಡಬೇಕಾ? ಫಸ್ಟ್ ಒನ್, ಎಸ್, ದಿಸ್ ವಿಲ್ ಬಿ ಸಿಗ್ನಿಫಿಕೆಂಟ್ ಸ್ಟೆಪ್ ಟುವರ್ಡ್ಸ್ ರೆಡ್ಯೂಸಿಂಗ್ ಕೇಸ್ ಆಫ್ ಮರ್ಡರ್ ಇನ್ ಫ್ಯೂಚರ್. ಅಂದ್ರೆ ಭವಿಷ್ಯದಲ್ಲಿ ಇಂಥ ಕೊಲೆ ಪ್ರಕರಣಗಳು ಕಡಿಮೆ ಆಗ್ಬೇಕು ಅಂತಂದ್ರೆ ಇಂಥ ಒಂದು ಶಿಕ್ಷೆಯನ್ನು ನಾವು ಕೊಡ್ಲೇಬೇಕು ಅಂತ ಅವರು ವಾದ ಮಾಡ್ತಾರೆ. ಕೆಲವೊಮ್ಮೆ ಮರ್ಡರ್ಗಳು ಅವರದೇ ಆಗಿರ್ತಕ್ಕಂಥ ಬೇರೆ ಬೇರೆ ಕಾರಣಗಳಿಗೆ ಆಗಿರ್ತಾವ. ಸೊ ಅದನ್ನು ನಾವು ಗಂಭೀರವಾಗಿರ್ತಕ್ಕಂಥ ಇಂಥ ಶಿಕ್ಷೆಯನ್ನು ಕೊಡೋದ್ರಿಂದ ಭವಿಷ್ಯದಲ್ಲಿ ಇಂಥ ಒಂದು ಮರ್ಡರ್ ಕೇಸ್ಗಳು ಆಗೋದಿಲ್ಲ ಅಂತ ಹೇಳ್ತಕ್ಕಂಥವ್ರು ವಾದ ಅಂತ ಹೇಳ್ಬೋದು. ಎರಡನೇದವ್ರು ಏನ್ ಹೇಳ್ತಾರೆ ನೋಡಿ, ನೋ, nobody has the right to take any person's life irrespective of the acts of such individuals. ಅಂದ್ರೆ ಅಂತ ವ್ಯಕ್ತಿಗಳ ಕೃತ್ಯಗಳನ್ನು ಲೆಕ್ಕಿಸದೆ ಯಾವುದೇ ವ್ಯಕ್ತಿಯ ಜೀವನ ತೆಗೆದುಕೊಳ್ಳುವ ಹಕ್ಕು ಯಾರಿಗೂ ಇಲ್ಲ. ಸೊ ಇಂಥ ಒಂದು ಗಂಭೀರ ಒಂದು ಶಿಕ್ಷೆಯನ್ನು ಕೊಡೋದು ಬೇಡ ಅಂತ ನೀವು ಇಲ್ಲಿ ಹೇಳ್ತಾನ. ಸೊ ಅದಕ್ಕೆ ಆರ್ಗ್ಯುಮೆಂಟ್ 2 ಈಸ್ ಸ್ಟ್ರಾಂಗ್ ಅಂತ ಹೇಳ್ಬೋದು. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಒಮ್ಮೆಲೆ ಇಂಥ ಅಪರಾಧಗಳನ್ನು ಮಾಡಿದವರಿಗೆ ನಾವು ಮರಣದಂಡನೆ ಅಂತ ಶಿಕ್ಷೆಯನ್ನು ಕೊಡೋದು ತಪ್ಪು. ಅದಕ್ಕೆ ಬೇರೆ ತರದ ಶಿಕ್ಷೆ ವಿಧಾನಗಳನ್ನು ಅನುಸರಿಸಬೇಕು.
ಅವ ಗಂಭೀರ ಅಪಾದನೆ ಮಾಡಿದಾಗ ಮಾತ್ರ ಇಂಥ ಒಂದು ವಿಚಾರಣೆಯನ್ನು ಮಾಡಿ ಅವನಿಗೆ ಸೂಕ್ತವಾಗಿರ್ತಕ್ಕಂಥ ಪರ್ಯಾಯ ಶಿಕ್ಷೆಯನ್ನು ಕೊಡ್ಲಿಕ್ಕೆ ಅವಕಾಶವಿದೆ ಅಂತ ಕಾನೂನಲ್ಲಿ ಹೇಳ್ತದ. ಆದ್ದರಿಂದ ಹೀಗೆ ತೆಗೆದುಕೊಳ್ಳೋದು ಬೇಡ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡೋದಾದ್ರೆ, ಶುಡ್ ಟ್ರೇಡ್ ಯೂನಿಯನ್ಸ್ ಬಿ ಬ್ಯಾನ್ಡ್ ಕಂಪ್ಲೀಟ್ಲಿ. ನೋಡ್ರಿ, ಇಲ್ಲಿ ಕಾರ್ಮಿಕರ ಯೂನಿಯನ್ಗಳು ಇರ್ತಾವ, ಅಂದ್ರೆ ಒಕ್ಕೂಟಗಳು ಇರ್ತಾವ, ಅದನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡ್ಬೇಕಾ ಅಂತ ಕ್ವಶನ್ ಕೇಳಿ. ಶುಡ್ ಟ್ರೇಡ್ ಯೂನಿಯನ್ಸ್ ಬಿ ಬ್ಯಾನ್ಡ್ ಕಂಪ್ಲೀಟ್ಲಿ? ಆರ್ಗ್ಯುಮೆಂಟ್ 1 ಏನ್ ಹೇಳ್ತಾರೆ ನೋಡ್ರಿ, ನೋ, ಬೇಡ ಅಂತ ಹೇಳ್ತಾರೆ ಇವರು. ಇಂಥ ಒಂದು ಕಾರ್ಮಿಕ ಒಂದು ಸಂಘಟನೆಗಳನ್ನ ನಿಷೇಧ ಮಾಡೋದು ಬೇಡ ಅಂತ ಹೇಳ್ತಾನೆ. ನೋಡ್ರಿ, ದಿಸ್ ಈಸ್ ದ ಓನ್ಲಿ ವೇ through which employees can put their demands before management. ನೋಡ್ರಿ, ಯಾವುದೇ ಒಂದು ಕಾರ್ಖಾನೆಗಳಲ್ಲಿ ಕಾರ್ಮಿಕರ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಇಂಥ ಒಂದು ಕಾರ್ಮಿಕ ಸಂಘಟನೆಗಳು ಬೇಕೇ ಆಗ್ತವೆ. ಆದ್ದರಿಂದ ಇದೊಂದೇ ಮಾರ್ಗವಾಗಿರೋದ್ರಿಂದ ಹೀಗೆ ಈ ಯೂನಿಯನ್ಸ್ ಗಳನ್ನು ಬ್ಯಾನ್ ಮಾಡೋದು ಬೇಡ ಅಂತ ಇವ್ರು ಹೇಳ್ತಾರೆ. ಒಂದನೇದು. ಎರಡನೇದು, ಎಸ್, ಎಂಪ್ಲಾಯೀಸ್ ಗೆಟ್ ದೇರ್ ಇಲ್ಲಿಗಲ್ ಡಿಮ್ಯಾಂಡ್ಸ್ ಫುಲ್ಫಿಲ್ಸ್ ಥ್ರೂ ದೀಸ್ ಯೂನಿಯನ್ಸ್. ನೋಡ್ರಿ, ಎಂಪ್ಲಾಯೀಸ್ಗಳು ತಮ್ಮ ಒಂದು ಪ್ರಮುಖವಾಗಿರ್ತಕ್ಕಂಥ ಇಲ್ಲಿಗಲ್ ಡಿಮ್ಯಾಂಡ್ಸ್ ಗಳನ್ನು, ನೌಕರರು ತಮ್ಮ ಕಾನೂನು ಬಾಹಿರ ಬೇಡಿಕೆಗಳನ್ನು ಈ ಒಕ್ಕೂಟಗಳ ಮೂಲಕ ಪೂರೈಸಿಕೊಳ್ಳುತ್ತಾರೆ. ಒಕ್ಕೂಟಗಳು ಇರೋದು ಅದಕ್ಕೆ ನೌಕರರು ಮತ್ತು ಮಾಲೀಕರ ನಡುವಿನ ಸಮಸ್ಯೆಯನ್ನು ಬಗೆಹರಿಸಿ ಕಾರ್ಖಾನೆಗಳು ಸುರಕ್ಷಿತವಾಗಿ ಕಾರ್ಯನಿರ್ವಹಿಸಲಿಕ್ಕೆ, ಕಾನೂನು ಬಾಹಿರ ಚಟುವಟಿಕೆ ಮಾಡಕ್ಕಲ್ಲ, ಕಾನೂನು ಬದ್ಧವಾಗಿರ್ತಕ್ಕಂಥ ಬೇಡಿಕೆಯನ್ನ ಈಡೇರಿಸಲಿಕ್ಕೆ ಒಂದು ಕಾರ್ಮಿಕ ಸಂಘಟನೆಗಳು ಕೆಲಸ ಮಾಡ್ತವೆ ವಿನ ಕಾನೂನು ಬಾಹಿರ ಕೆಲಸಗಳಿಗಲ್ಲ. ಸೊ ಹಂಗಾಗಿ ಸೆಕೆಂಡ್ ಆರ್ಗ್ಯುಮೆಂಟ್ ಏನದ, ವೀಕ್ ಅದ. ಫಸ್ಟ್ ಆರ್ಗ್ಯುಮೆಂಟ್ ಏನಾಗ್ತದ, ಸ್ಟ್ರಾಂಗ್ ಆಗಿರ್ತಕ್ಕಂಥ ಆರ್ಗ್ಯುಮೆಂಟ್ ಅಂತ ನಾವು ಇದನ್ನ ಗುರುತಿಸಬಹುದು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋದಾದ್ರೆ, 12th ಕ್ವಶನ್ ಇದೆ ನೋಡಿ, ಏನಾಗಿದೆ, ಶುಡ್ ವುಮೆನ್ ಬಿ ಗಿವನ್ ಈಕ್ವಲ್ ಅಪಾರ್ಚುನಿಟಿ ಇನ್ ಮ್ಯಾಟರ್ ಆಫ್ ಎಂಪ್ಲಾಯ್ಮೆಂಟ್ ಇನ್ ಎವ್ರಿ ಫೀಲ್ಡ್. ನೋಡ್ರಿ, ಇದೊಂದು ಚರ್ಚೆ ನಡೀತಕ್ಕಂಥ ಪ್ರಮುಖ ವಿಷಯ. ಇದು ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಉದ್ಯೋಗದಲ್ಲಿ ಸಮಾನ ಅವಕಾಶ ನೀಡಬೇಕೆ? ಇಲ್ಲಿ ಎಸ್ ಅನ್ಬೋದು, ನೋನು ಅನ್ಬೋದು. ಪನ್ನೇದವ್ರು ಏನ್ ಹೇಳ್ತಾ ಇದಾರೆ, ಇಲ್ಲಿ ಎಸ್ ಅಂತ ಹೇಳ್ತಾ ಇದಾರೆ. ಏನಂತ ಎಸ್ ಹೇಳ್ತಾ ಇದಾರೆ, ಯಾಕೆ ಎಸ್ ಹೇಳ್ತಾರೆ ಅನ್ನೋದು ಇಂಪಾರ್ಟೆಂಟ್. ಎಸ್ ಹೇಳೋದು ಇಂಪಾರ್ಟೆಂಟ್ ಅಲ್ಲ, ಯಾಕೆ ಅದರಿಂದ ರೀಸನ್ ಏನ್ ಹೇಳ್ತಾರ, ಕೊಡ್ತಕ್ಕಂಥ ಆರ್ಗ್ಯುಮೆಂಟ್ ಸ್ಟ್ರಾಂಗ್ ಅದ ಅನ್ನೋದನ್ನ ಚೆಕ್ ಮಾಡ್ಬೇಕು. ಅಂದ್ರೆ ಇದನ್ನ ಗುರುತಿಸ್ಬೇಕು. ಅವರು ಸಮಾನವಾಗಿ ಸಮರ್ಥರು. ನೋಡ್ರಿ, ಅವರು ಪುರುಷರ ಸರಿ ಸಮಾನವಾದ ಕೆಪಾಬಿಲಿಟಿ ಅವ್ರಿಗೆ ಇರೋದ್ರಿಂದ ಅವ್ರಿಗೆ ಕೊಡ್ಬೇಕು ಅಂತ ಹೇಳ್ತಾನೆ. ಸೆಕೆಂಡ್ ಒನ್ ಏನ್ ಹೇಳ್ತಾರೆ ನೋಡ್ರಿ, ಅವರು ಮನೆಯ ಜವಾಬ್ದಾರಿಗಳನ್ನು ಸಹ ಹೊರಬೇಕಾಗುತ್ತದೆ, ಆದ್ದರಿಂದ ಬೇಡ ಅಂತ ಹೇಳ್ತಾನೆ. ಎರಡನೇದೇನಿದೆ, ನೋ, ದೇ ಹ್ಯಾವ್ ಶುಡ್ ಹೌಸ್ ಹೋಲ್ಡ್ ರೆಸ್ಪಾನ್ಸಿಬಿಲಿಟಿ ಟು. ನೋಡ್ರಿ, ಅವರು ಹೌಸ್ ಹೋಲ್ಡ್ ಮನೆಯ ಜವಾಬ್ದಾರಿಗಳು ಹೊರಬೇಕಾಗಿರೋದ್ರಿಂದ ಎಲ್ಲ ಉದ್ಯೋಗದಲ್ಲಿ ಮಹಿಳೆಯರಿಗೆ ಸಮಾನ ಅವಕಾಶ ಕೊಡಬಾರ್ದು ಅಂತ ಹೇಳ್ತಾನೆ. ಇದು ಒಬ್ಬ ವ್ಯಕ್ತಿಯ ವೈಯಕ್ತಿಕ ಅಭಿಪ್ರಾಯ, ಇಂಡಿವಿಜುವಲ್ ಒಪಿನಿಯನ್ ಇದು. ಸೊ ಹಂಗಾಗಿ ಓನ್ಲಿ ಆರ್ಗ್ಯುಮೆಂಟ್ 2 ಈ ಸ್ಟ್ರಾಂಗ್ ಇದೆ ಅಂತ ನಾವು ಇದನ್ನ ಗುರುತಿಸಬಹುದು. ಸೊ ಈ ತರದ ಒಂದು ಪ್ರಶ್ನೆಗಳನ್ನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇತ್ತೀಚೆಗೆ ಕೇಳ್ತಾ ಇರೋದ್ರಿಂದ ಇದನ್ನ ನಿಮಗೆ ಕನ್ನಡ ಮೀಡಿಯಂದಲ್ಲಿ ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಂಟೆಂಟ್ಗಳು ನಿಮ್ಗೆ ಇಲ್ಲಿ ಸಿಗೋದಿಲ್ಲ. ನನ್ನ ಕ್ರಿಯೇಟಿವ್ ಮೆಂಟಲ್ ಅಬಿಲಿಟಿ ಪುಸ್ತಕ ಇದೆ, ಇಲ್ಲಿ ನೋಡ್ರಿ, ಕ್ರಿಯೇಟಿವ್ ಮೆಂಟಲ್ ಅಬಿಲಿಟಿ, ಕ್ರಿಯೇಟಿವ್ ಬೌದ್ಧಿಕ ಸಾಮರ್ಥ್ಯ ಪುಸ್ತಕವನ್ನ ಕನ್ನಡದಲ್ಲಿ ಬರೆದಿದ್ದೀನಿ. ಈ ಪುಸ್ತಕದ ಪ್ರತಿಯೊಂದು ಅಧ್ಯಾಯದ ಮೇಲೆ ವಿಡಿಯೋಸ್ಗಳಿದಾವೆ, ಅಲ್ಲೆಲ್ಲ ಇವುಗಳನ್ನು ಚರ್ಚೆ ಮಾಡಿದೀವಿ. ಈ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಗಳನ್ನ ತಾವಿಲ್ಲಿ ಬಿಡಿಸಬಹುದು. ಜನರಲ್ ಮ್ಯಾಥ್ಸ್ ಇದೆ, ಸೈನ್ಸ್ ಇದೆ, ಸ್ಟ್ಯಾಟಿಕ್ ಜಿಕೆ ಇದೆ, ರೈಲ್ವೆ SSC ನೇಮಕಾತಿಗೆ 4 ಪುಸ್ತಕಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರೋದ್ರಿಂದ ಇವುಗಳನ್ನು ಬೇಕಾದವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಡಿಸ್ಕೌಂಟ್ ಅಲ್ಲಿ ನಾವು ಜಸ್ಟ್ 850 rupeesಗೆ ಕೊರಿಯರ್ ಮೂಲಕ ನೇರವಾಗಿ ವಿದ್ಯಾರ್ಥಿಗಳ ಮನೆಗೆ ನಾವು ಕಳಿಸಿಕೊಡ್ತಾ ಇದೀವಿ. ಇದರ ಬೆನಿಫಿಟ್ ಅನ್ನ ಪುಸ್ತಕವನ್ನು ಪಡೆದುಕೊಂಡು ತಾವು ಇದನ್ನ ಸಿದ್ಧತೆಯನ್ನ ಮಾಡಬಹುದು. ಜೊತೆಗೆ ಬ್ಯಾಂಕ್ PO ಕ್ಲರ್ಕ್ ಸಂಬಂಧಪಟ್ಟ ಹಾಗೆ ಪ್ರತಿ ತಿಂಗಳು 5th and 25th ಗೆ ನಮ್ಮಲ್ಲಿ ಬ್ಯಾಚ್ ಗಳು ಆರಂಭ ಆಗ್ತಾ ಇದಾವೆ. ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ, ಆನ್ಲೈನ್ ಎಕ್ಸಾಮ್ ಲ್ಯಾಬ್, ಲೈಬ್ರರಿ ಹಾಗೂ ಅಡ್ಡಾ 247 ಬುಕ್ಸ್ ಗಳು, ಬೇರೆ ಜಿಲ್ಲೆಯಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಫೆಸಿಲಿಟಿಯನ್ನು ಸಹ ನಾವು ಒದಗಿಸಿದ್ದೀವಿ. ಸೊ ಕೋಚಿಂಗ್ ಟಿಲ್ ಯು ಗೆಟ್ ಜಾಬ್ ಅಂತಕ್ಕಂಥ ಕಾನ್ಸೆಪ್ಟ್ ಮೇಲೆ ಈ ನಮ್ಮ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದ್ದು, ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಎದುರಿಗೆ ಬಾಗಲಕೋಟ್ ರೋಡ್ ವಿಜಯಪುರದಲ್ಲಿದೆ. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನ ಪಡಿಬಹುದು. ಥ್ಯಾಂಕ್ ಯು.